हेलो हाँ बोलो सेठ जी क्या 3 ओपन 3 ओके ठीक है सेठ जी ओपन मुंह पर ले ಹೊಡಿಯಕಷ್ಟೇ ಲಾಯಕು ಓದ್ಕಿದ್ದ ಗುರುವಾರ 32 ಹೊಡೆದವನೆ ಇವತ್ತು 36 ಹೊಡೆಯೋದು ಈ ಬೋಟಿ ಬಜಾರ್ದವ್ರಿಗೆ ಇಲ್ದೇ ಇರೋ ಗಾಂಚಾಲಿ ಕಂಡ್ರೆ ಎಷ್ಟು ಸಲ ಹೇಳಿದೀನಿ ದಂಧೆ ಮಾಡ್ಬೇಡಿ ಅಂತ ಯಾರಾದ್ರೂ ಹಂಗೇನು ಅರೆಸ್ಟ್ ಮಾಡು ಒಳಗಡೆ ಎಲ್ಲೆಲ್ಲಿ ಹಣದ ಮೂಟೆಗಳಿಗೆ ಎತ್ತಾಕೊಂಡು ಜೀಪಲ್ಲಿ ಹಾಕೋ ಯಾವನ್ಲ ಇವನು ಇನ್ಸ್ಪೆಕ್ಟರ್ ಮಾಡಿದವನು ಹೆಂಗ್ಲ ಒಳಗ್ ಬಂದ ನನ್ ತಮ್ಮಂದ್ರ ಹೆಂಗ್ಲ ಮುಟ್ಟಿದ ಇವನು ನಾನು ಹೇಳಿದೆ ಸರ್ ಬೇಡ ಅಂತ ಅವಯ್ಯ ನನ್ನ ಮಾತೇ ಕೇಳಿಲ್ಲ ಲೇದ ಪೇದಾರ ನಾಳೆಯಿಂದ ನೀನೇ ಕಣ್ಣ ಇನ್ಸ್ಪೆಕ್ಟರ್ ಸರ್ ನಮ್ಮವ್ರನ್ನ ಜೋಪಾನಾಗಿ ನೋಡ್ತ್ಯಾ ಇನ್ನೊಂದು 50 ಪೈಸಾ ಸೇರ್ಸ್ಕೊಡೋಣ ನಿನಗೆ ಕೊಡ್ತಿರೋದೇ ಜಾಸ್ತಿ ಹೋಗಲೇ ಆಗ ಬೇಗ ಬತ್ತನ್ ಸುಮ್ಕಿರೋ ಸಣ್ಣ ಪುಟ್ ಮೀನ್ ಸಿಕ್ಕಿದ್ರೆ ಅವನಲ್ಲಿ ಬಂದಾನು ಅವನ್ ಗಾತ್ರದ ಮೀನ್ ಸಿಕ್ಕಾಗಂಟ ಅವ್ನ್ ಬರಾಕಿಲ್ಲ ಎಂಟೆಂಟು ಕೆಜಿ ಮ್ಯಾಲ್ ಬರ್ತವೆ ನೀ ಪ್ಯಾಟೆಗೆ ಹೋಗಿ ಮಾರ್ಬಿಟ್ಟು ಬಾರ್ ತಂದು ಮುರಿದ್ಬಿಡು ಚೆನ್ನಾಗಿ ಜಡದ್ ಬಿಡ್ತೀನಿ ಅಣ್ಣ ಅಯ್ಯಮ್ಮನ ಹತ್ರ ದೊಡ್ಡ ಮೀನಿದೆ ಕಿತ್ಕೊಂಬಾರ ಆಯ್ತು ಪಾಟಿ ಬಾರ ಐತೆ 20 ವರ್ಷದಿಂದ ಇಂತ ಮೀನ್ ನೋಡೇ ಇರ್ಲಿಲ್ಲ ಮೀನ್ ಸಖತ್ತಾಗೈತೆ ಕೊಡಲೇ ನಿನ್ ಕೊಟ್ರೆ 6 ಕೇರಕ್ಕಿಲ್ಲ 3 ಕಿಲಿಯಕ್ಕಿಲ್ಲ ಪ್ಯಾಟೆಗೆ ಹೋದ್ರೆ ನಾಕ್ ಹಾಕ್ಬತ್ತೈತೆ ಹೋಗಲೇ ನೀನ್ ಪ್ಯಾಟೆಗೆ ಹೋದ್ರೆ ಗುತ್ತಿಗೆ ತಗೊಂಡಿರೋ ನಾವೇನ್ ಮಾಡ್ಬೇಕೆ ಕೊಡಲೇ ಕರಿಯ ಬೇಡ್ಲ ಅಯ್ಯ ನನ್ ಮಾತ್ ಕೇಳೋ ಏನೇ ನಾನು ಹೊಡೆದ್ರೆ ಅವನು ಸತ್ತೋಗ್ತಾನಂತ ಭಯನಾ ನಿನಗೆ ಅಲ್ಲ ಅವ್ನು ನೋಡಿದ್ರೆ ನೀ ಬದುಕಿರಲ್ಲ ಅದೇ ನಂಗ್ ಭಯ ಏನೇ ಗಾಂಚಲಿನ ನಿನ್ ಟೈಮ್ ಕೆಟ್ಟಿದ್ರೆ ನಾನೇನ್ ಮಾಡಕ್ಕಾಯ್ತದೆ ತತ್ತಾರ್ಲ ಇಕ್ಕು ಎಡ
ಹೊದಿಲ್ಲ ನನ್ನ ಮಗನ. ಏನ ಇನ್ನ ಮುಗಿಸಿಲ್ಲ ಗಂಜಿ ಕಾಯಿಸ್ ಮಡಗಿವ್ನಿ ಬಿರ್ನೆ ಬರ್ಲಾ ಸುಮ್ಕಿರೋ ಇನ್ನು ಒಂದೇ ಇಕ್ಬಿಟ್ಟು ಬರ್ತೀನಿ. ಯಾಕೆ ಕೆಣಕ್ಬೇಕು, ಯಾಕೆ ನನ್ನ ಕೈಲಿ ಇಕ್ಕಿಸ್ಕೊಬೇಕು? ಬಂದ್ ಕೆಲ್ಸ ನೋಡ್ಕೊಂಡು ಹೋಗತ್ತಾನೆ. ಏನ್ ಇವ್ರಪ್ಪನ ಮನೆ ಮೀನು ಹಂಗೆ ಎತ್ಕೊಂಡು ಬರ್ತಾನೆ ಡಗ 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 ಅಂತ. ಕಾಲ್ ಮುರ್ದು ಕೈ ಕೊಟ್ಬಿಡ್ತೀನಿ ನಾನು ಮಕ್ಳ. ಏಯ್ ಹೋಗ ಕಡೆಗೆ, ಹೋಗಿ ಆ ಕಡೆಗೆ ನಿಂತ್ಕೊಂಡು ನೋಡ್ತಾನೆ ಹಂಗೆ ಅಂತ. ಗಂಜಿ ಕುಡಿ ಬರ್ಲಾ ಹೊಸಿ ಬಿಟ್ಕೊಂಬತ್ತೀನಿ ತಾಳು. ಈ ಹುಡುಗನ್ ಹೆಂಗ್ ಬದಲಾಯಿಸೋದು ಅಂತೀನಿ. ಗೊಂಡೆ ನೋಡು ಒಳಗೆ ತಕಳ ಕುಡಿಬೇಡ ಕುಡಿಬೇಡ ಅಂದ್ರೆ ಕೇಳಕ್ಕಿಲ್ಲ, ಒತ್ತರನೇ ಒಯ್ಕೊಂಡ್ ಬಂದ್ಬಿಡ್ತಾನೆ. ಇನ್ ಮಾತಿನ ಗಂಡನ್ ಕೇಳು ನೋಡಿ ಹೆಂಗನ್ ಫೋಟೋದಲ್ಲಿ ಕಾಳು ಬಿಡ್ತಾನು ದೊಡ್ಡ ಕುಡ್ಕ. ಅವ್ನ ಮಗ ತಾನೆ ನಾನು, ಅವ್ನ ಬುದ್ಧಿ ನಂಗೆ ಬಂದೇ ಬರ್ತದೆ. ಯಾವ ನೀನ್ ಮಾಡಿರೋ ಗಂಜಿ ನಂದಕ್ಕಾಗ ಸಾಲಕ್ಕಿಲ್ಲ, ಅದ್ರಲ್ಲಿ ನೀನ್ ಬೇರೆ ಕುಡ್ಕೋದ್ ತತ್ತಾ ಇಲ್ಲಿ. ಕರಿಯ ನಂಗೂ ಹೊಟ್ಟೆ ಹಸಿತೈತೆ ಕಣ್ಣ. ಅಷ್ಟ್ರ ಬೇಡ ಬೆಳ್ಕೊಟ್ಟಿದ್ನು. ಬಾಯ್ ಚಿಕ್ಕಪ್ಪ. As the game went on, Dave had to listen to Steve's recitation of the batting average of every filly that stepped up to play. The time the boy must have wasted learning these averages. ಇದೆ. ನಮಸ್ಕಾರ ಅಕ್ಕ. ಪಾಠ ಶುರು ಆಗ್ತದಪ್ಪ. ಏಯ್ ಕ್ಲಾಸ್ ರೂಮ್ ಒಳಗಡೆ ಯಾಕೆ ಬಂದಿದ್ಯಾ? ನಡಿ ಹೊರಗೆ. ಆ ಕರಿಯ ಬಂದು ಕ್ಲಾಸ್ ಕೂತಿದ್ದಾನೆ. ಕ್ಲಾಸ್ ಎಲ್ಲ ಗಬ್ಬು ವಾಸನೆ. ದಯವಿಟ್ಟು ಅವನ ಆಚೆ ಕಳಿಸಿ ಸರ್. ಯಾಕಯ್ಯ ನಾನು ಸ್ಕೂಲಿಗೆ ಬರಬಾರ್ದು? ಈ ಸ್ಕೂಲ್ ಅಲ್ಲ ಕಣಯ್ಯ, ಕಾಲೇಜು. ಅದಕ್ಕೆ ಯಾಕೆ ಬರಬಾರ್ದು? ಬೀದಿಲಿ ಹೋಗೋರ್ನಲ್ಲ ಕಾಲೇಜು ಸೇರ್ಸ್ಕೊಳಕ್ ಆಗಲ್ಲ ಕಣಯ್ಯ. ನಮ್ಮವ್ವ ಕಲಿಯಕ್ ಹೋಗು ಅಂತಾಳೆ, ನೀನ್ ಕಲ್ಸಕ್ಕಿಲ್ಲ ಅಂತ್ಯ. ಪರ್ವಾದಾಗ ಒಳಗ್ ಬಿಟ್ಕಂತ್ಯ ಇಲ್ಲ, ನೀನ್ ಕೆಳಗ್ತ ಬಿಡ್ಲಾ? ಅಯ್ಯಪ್ಪ ರೀ, ಅವ್ನ್ ಕಾಲೇಜ್ಗೆ ಬರೋದ್ರಿಂದ ಯಾರಿಗೇನ್ರಿ ತೊಂದ್ರೆ? ಅವ್ನ್ ಯಾರಾದ್ರೂ ಬೈತಾನ, ಹೊಡಿತಾನ, ರೇಗಿಸ್ತಾನ? ಅವ್ನ್ ಪಾಡ್ಕೊಂಡು ಅವ್ನ ಮನೇಲಿ ಕೂತಿರ್ತಾನೆ. ಸುಮ್ನೆ ಹೋಗ್ರಿ. ಸರ್ ಆದ್ರೂ ನೋ ಕ್ಲಾಸ್ ಪ್ಲೀಸ್ ಗೋ. ಹಲೋ ಇನ್ಸ್ಪೆಕ್ಷನ್ ಬರ್ತಿದ್ದಾರೆ. ತುಂಬಾ ಸ್ಟ್ರಿಕ್ಟ್ ರೀ. ಎಸ್ ಸರ್, ಗುಡ್ ಮಾರ್ನಿಂಗ್ ಸರ್. ಯಾರ್ರಿ ನೀವು? ಸರ್, ನಾನು ಈ ಕಾಲೇಜಿನ ಪ್ರಿನ್ಸಿಪಾಲ್. ಗುಡ್ ಮಾರ್ನಿಂಗ್ ಸರ್. ರೈ
ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಹೇಳಿ ಜೀವನ ಎಲ್ಲ ವ್ಯರ್ಥ ಮಾಡ್ಬಿಟ್ಟಿದ್ದೀರಲ್ರಿ. ಆ ಟೈಮ್ ಹಾಳು ಮಾಡೋದ್ ಬದಲು ಮಕ್ಳಿಗೆ ಪಾಠ ಮಾಡ್ಕೊಟ್ರೆ ಮಕ್ಳು ಉದ್ಧಾರ ಆಗ್ತಾರೆ. ಮಕ್ಳು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗಲ್ವೇನ್ರಿ? ಓ ಮೈ ಗಾಡ್, ಹಿಂಗೇನ್ರಿ ಕಾಲೇಜ್ ಮೇಂಟೈನ್ ಮಾಡೋದು? ಸರ್ ಗೌರ್ಮೆಂಟ್ ಕಾಲೇಜ್. ಗೌರ್ಮೆಂಟಾ? ನಿಮ್ಗೆ ಗೌರ್ಮೆಂಟ್ ಅಂದ್ರೆ ಅಷ್ಟೊಂದು ಕೇವಲನೇನ್ರಿ? ಆ ಗೌರ್ಮೆಂಟ್ ದುಡ್ಡಿನಲ್ಲಿ ತಾನೇ ನಿಮ್ ಜೀವನ ಎಲ್ಲ ನಡೆಸ್ತಾ ಇರೋದು. ನಾನ್ಸೆನ್ಸ್ ಏನ್ರಿ ಇದೆಲ್ಲ? ಸರ್ ಇದ್ದಿದ್ರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ಇಟ್ಕೊಳ್ರಿ, ಇದನ್ನ ಮೇಂಟೈನ್ ಮಾಡಕ್ಕಾಗತ್ತಾ? ದನ್ ಕೊಟ್ಟಿಗೆ ಇದ್ದಂಗಿದೆ. ನಾನ್ಸೆನ್ಸ್, ಇಡಿಯಟ್, ಸ್ಟುಪಿಡ್, ರಾಸ್ಕಲ್. ಕುತ್ಕೋ ಚೀನಾ, ಕುತ್ಕೋ. ಗುಡ್ ಮಾರ್ನಿಂಗ್ ಸರ್. ರೇ, ಈ P1 ಗೆ ಕ್ಲಾಸ್ ರೂಮ್ ಅಲ್ಲಿ ಕೆಲಸ ಯಾಕೆ ನೋಡ್ಬಿಟ್ರಿ? ಪ್ರೊಫೆಸರ್ಗಳು ಸರ್. ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ ಸರ್. ಇವರೆಲ್ಲ ಸ್ಟೇಷನ್ ಅಲ್ಲಿ ಕದ್ದು ಬೀಡಿ ಸಿಗರೇಟ್ ಮಾರೋರು ಇದ್ದಂಗ ಅವ್ರೆ. ನೀವು ನೋಡಿದ್ರೆ ಕಾಮ ತೋಟದಲ್ಲಿ ಕ್ಯಾಶಿಯರ್ ಇದ್ದಂಗಿದ್ದೀರಿ. ಏನ್ ನಿಮ್ಮ ಹೆಸರು? ತಿರುಮಲ ಅಯ್ಯಂಗಾರ್. ನಾಮ ಎಲ್ಲಿ? ಬೇರೆಯವ್ರಿಗೆ ಹಾಕ್ಬಿಟ್ಟೆ. ನಾನ್ಸೆನ್ಸ್, ಶಕೆ ಬೇರೆ. ರೇ, ರಿಜಿಸ್ಟರ್ ಬುಕ್ ಎಲ್ಲ ಕರೆಕ್ಟ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಕರೆಕ್ಟ್ ಮೇಂಟೈನ್ ಮಾಡಿದ್ದೀನಿ. ಎಷ್ಟು ಜನ ಇದ್ದಾರೆ? 160 ಸರ್. 160 ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು. ಬೇಕಾದ್ರೆ ನೀವೇ ನೋಡಿ ಸರ್, ಕರೆಕ್ಟ್ ಮೇಂಟೈನ್ ಮಾಡಿದ್ದೀನಿ. 160, 160. ನನ್ನ ಹೆಸರಿಲ್ಲ ಅಂದ್ರೆ ಅಲ್ಲಿ 160 ಇರುತ್ತೆ. ಯೋಚನೆ ಮಾಡು, ಮಾಡ್ತಾ ಇದೀಯಾ? ದಯವಿಟ್ಟು ಸೀಟ್ ಕೊಡಿ ಸರ್, ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಪಾಪ ಮಾಡ್ಕೊಂಡು ಹೊಡೆದಾಕ್ಬಿಡಿ ಸರ್, ಟಿಕೆಟ್ ಪಡೀತಾನೆ ಸರ್. ಸರ್ 7 ಕಿಲೋಮೀಟರ್ ವಾಕಿಂಗ್, 2 ಕಿಲೋಮೀಟರ್ ಸೈಕ್ಲಿಂಗ್ ಬರ್ತೀನಿ ಸರ್. ಇಡೀ ಮಲೆನಾಡಲ್ಲಿ ಇರೋದು ಒಂದೇ ಕಾಲೇಜ್ ಸರ್. ನಾನು ಏಕಲವ್ಯ, ನೀವು ದ್ರೋಣ ಸರ್. ದಯವಿಟ್ಟು ಕೋಪ ಮಾಡ್ಕೊಬಿಡಿ ಸರ್, ಸೀಟ್ ಕೊಡಿ ಸರ್, ಪ್ಲೀಸ್ ಸರ್. ಸುಮ್ಮನೆ ಚಮಕ್ ಮಾಡ್ಬಿಟ್ಟೆ ಸರ್. ಬಂಡೆ ಗುದ್ನ ಭದ್ರಾವತಿ ಗೋಲ್ಡ್. ನಾ ಇಬ್ರು ಫ್ರೆಂಡ್ಸ್ ಆಗ್ಬಿಡಣ. ಆಗ್ಬಿಡಣ. ಎಷ್ಟು ಮಡಗಿದೆ ಜೋಬಲ್ಲಿ? 100. ನಿಂತವ್ 100, ನಂತವ್ 100. ನಿಂಗ್ ಲಕ್ಷ ಮಾಡೋ ದಾರಿ ಹೇಳ್ಕೊಡ್ಲಾ? ಏನು ಇಷ್ಟೊಂದು ವಾಸನೆ? ಇಟ್ಕೋಬೇಕಲ್ಲ. ಇದೇನೇ ಮರ ಹಾಕೋದಂಗ್ ಹೋಗ್ಬಿಟ್ಟ. 42. ಕಾಡು ಮನುಷ್ಯ ಇದ್ದಂಗೆ ಇದ್ಯಲ್ಲ. ಇಲ್ಲೋಡು. ಏನೋ ಇದು 0ಗೆ ಹೋಗಿ ದುಡ್ಡು ಕಟ್ಟಿದ್ಯಾ? ಓ, ನಿಂಗೆ ಆಟ ಗೊತ್ತಿಲ್ವಾ? ದಡ್ಡ ನೀನು. ಇದ್ರ ಸೇಮ್ ಮಟ್ಕ ಅಂತ. ಓ ಅಂದ್ರೆ ಓಪನ್. ಏನ್ ಓಪನ್? ಆಟ ಓಪನ್. ಏ ಇಲ್ಲ 4 2 ಬಂದ್ಬಿಟ್ರೆ ನಾವು ಹಾಕ್ರು 50 ರೂಪಾಯಿಗೆ 40,000 ರೂಪಾಯಿ ಬರ್ತದೆ. ನನಗೂ ಬರ್ಲಿ. ಅಯ್ಯೋ, ಇವರೆಲ್ಲ 8 ಮಕ್ಕಳು ಸಾಕ್ತಾರ, ಅದ್ರಲ್ಲೇ ನಾನು ಮದ್ವೆ ಆಗಿ ಹಿಂಗೆ ಸಾಕ್ತೀನಿ. 4. ಬರ್ತಾ? ಅಯ್ಯೋ ಇಲ್ಲ ಕಣ, ಹೋಯ್ತು. ಕ್ಲೋಸ್. ಏನ್ ಕ್ಲೋಜು? ಆಟ ಕ್ಲೋಸ್. ನನ್ ದುಡ್ಡು ಇಲ್ಲ. 50 ಕೂಡ ಕೊಟ್ಬಿಡ್ತೀನಿ. ಇಲ್ಲ. ಹಾ, ಇದಿಲ್ವಾ? ಲಕ್ಷ್ಮೀ ಸೆಟ್ ಆಗ್ಲಿಕ್ಕೆ ಕೊಡ್ತೀನಿ ಕೊಡ. ಹಲೋ, ಕಾಪಿ. ಯಾರದು? ಮೀನ್ ತಂದೇನೆ ಲಕ್ಕಿ. ಇತ್ಲ ಕಡೆ ಬಾ. ಬರ್ತೀನಿ. ಆ ಚಿಲ್ಲರೆ ಕಾಸನ್ನೆಲ್ಲ ಡಬ್ಬೆಲ್ ಹಾಕಿಟ್ಬಿಡಿ. ಆ ನೋಟ್ನೆಲ್ಲ ಮೂಟೆ ಕಟ್ಬಿಡಿ. ಅವರೇ ಮೀನೆಲ್ಲ ಒಪ್ಪ ಮಾಡಿರ್ತೀವಿ. ಅವ್ವ ಒಂಚೂರು ಉಪ್ಪಿನಕಾಯಿ ಜಾಡಿ ಖಾಲಿ ಆಗೈತೆ, ತಿನ್ನೆ ಅದನ್ನೇ. ಕೂಗಾಡಲಿ, ಊರೇ ಓಡಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಕುಡಿಯೋದ್ ನೋಡ್ ಕುಡಿಯೋದು. ನಿನ್ ಮಕ್ಕಿಷ್ಟ ಬೆಂಕಿ ಹಾಕ. ದುಡ್ದಿದ್ನೆಲ್ಲ ಕುಡ್ದು ಹಾಳು ಮಾಡ್ಬಿಟ್ಟು ಮಟ್ಕ ಆಡ್ತೀಯ ಮಟ್ಕ. ಈ ಮಕ್ಕಳನ್ನೆಲ್ಲ ಯಾರ್ ಸಾಕ್ಬೇಕು? ನೀನ್ ಕಟ್ಕೊಂಡಾಗಿಂದ್ಲೂ ಇದೇ ಆಗೋಯ್ತು. ನಿನ್ಗೆ ನನ್ ಬೋತ ರಮೆ ಒಂದಲ್ಲ ಒಂದಿನ ಅದೇ ಮಟ್ಕದಿಂದ ಲಕ್ಷ ತಗೊಂಬತ್ತೀನಿ. ಅದಮ್ಮ ಮಾತು. ಒಡಿಗೋಲಿ. ಗೋವಿಂದ ನಾರಾಯಣ ಭಟ್ಟ, ಅರವಿಂದ, ಅಮೂಲ್ಯ, ವಿನಯ್, ಆರ್ತಿ, ಭಾರತಿ, ಶಂಕರ್ನಾಗ ಬಂದಿಲ್ಲ ಸರ್. ಅಮೃತ, ಸುನೀಲ್. ಸರ್ ಅಣ್ಣ ಏನ ಏನ ನನ್ನ ಹೆಸರನ್ನ ಕೂಗ್ನಿಲ್ಲ? ಇದ್ರಲಿಲ್ಲ. ಯಾಕಿಲ್ಲ? ಬರ್ದಿಲ್ಲ. ಯಾಕೆ ಬರ್ದಿಲ್ಲ? ಹಾಗೆಲ್ಲ ಬರೀಕಾಗಲ್ಲಯ್ಯ. ಅದೇ ಯಾಕೆ ಬರಕ್ ಆಗಲ್ಲ ಅಂತ. ಇದ್ರಲ್ಲಿ ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ ಹೆಸರನ್ನ ಮಾತ್ರ ಎಂಟ್ರಿ ಮಾಡೋದು ತಿಳ್ಕೊ.
ಅದ್ಯಾವ ಮಿಶ್ರಣ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಹೆಣ್ಮಕ್ಳ ಹೆಸರು ಚುದ ನುಲಿತ್ಯಾ ಮರ್ಯಾದೆಗೆ ನನ್ನ ಹೆಸರು ಬರ್ದ್ಬಿಟ್ಟು. ರಾಜ ಕೋಪ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ. ಈಗೇನು ಹೆಸರು ಹೆಸರು ತಾನೇ ಬರಿಬೇಕು? ಹ್ಮ್. ನಾನ್ ಬರ್ತೀನಿ. ಹ್ಮ್. ಏಯ್, ಬುದ್ಧಿ ಇದೆಯೇನ್ರಿ ನಿಮ್ಗೆ? ಇದೆ ಸರ್. ಹೆಸರು ಬರ್ದಂಗ್ ಮಾಡಿದ್ರೆ ಆಯ್ತಪ್ಪ. ಬರ್ದಾಯ್ತು ಬಿಡು. ಕೂಗು ಮತ್ತೆ ನೋಡಮ್ಮ. ಕರಿಯ ಮೆಚ್ಕೊಂಡೆ ಬಿಡಿ ಸ್ವಾಮಿ. ಅವ ಹೆಂಗ್ ಹೇಳಿ ಆ ಸೀಡಿ ಮುಖದವನ್ಗೆ ನಮ್ಮ ಹೆಸರು ದಿನ ಕರೀನಿಲ್ಲ ಅಂದ್ರೆ ನಮ್ಮ ಅವನ್ ಕರ್ಕೊಂಡ್ ಬಂದ್ಬಿಟ್ಟು ಪರ್ಕೆಲ್ ಹೊಡ್ಸ್ಬಿಡ್ತೀನಿ. ನಮ್ಮ ಅವ ಮೀನು ಇದ್ದಂಗ ಉಜ್ಜಿ ಕೇಳಿ ಹೋಗ್ಬಿಡ್ತಾನೆ. ಕಳ್ಳ ಇದ್ದಂಗ ಅವನೇ. ಬುದ್ಧಿ ಇದೆಯೇನ್ರಿ? ಯಾವನಾದ್ರೂ ಹೇಳಿನ ಹುಡ್ದಾರದಲ್ಲಿ ಬಿಡ್ಕತ್ತಲ್ಲ. ನೀವು ಪ್ರಿನ್ಸಿಪಾಲ್. ನಾನು ಇನ್ಸ್ಪೆಕ್ಷನ್ಗೆ ಬಂದಿದ್ದೀನಿ. ಓ ಏನ್ರಿ ಇದು ಬಿಲ್ಡಿಂಗ್ ಇದು ಆ. ಜನ ದೊಡ್ಡ ತರ ಇದೆಯಲ್ರಿ, ಯಾವ ಕಾಲದ್ದಿದು? ಓ ನೀವು ಒಬ್ಬ ಪ್ರಿನ್ಸಿಪಲ್. ಓಹೋ. ಕಾಲೇಜು ಉದ್ಧಾರ ಆದ ಹಾಗೆ. ನೋ ಡಿಸಿಪ್ಲಿನ್, ನಥಿಂಗ್. ಏನ್ರಿ ಕಲ್ಸಿದಾರೆ ನಿಮ್ ಸ್ಟೂಡೆಂಟ್ಸ್ಗೆ? ಇದು ಒಂದು ಕಾಲೇಜಾ? ಒಬ್ಬ ಆಫೀಸರ್ ಬಂದ್ರೆ ಎದ್ದಿತ್ಕೊಂಡು ರೆಸ್ಪೆಕ್ಟ್ ಕೊಡ್ಬೇಕಂತ ಗೊತ್ತಿಲ್ಲ? ಇವ್ರುಗಳು ಸ್ಟೂಡೆಂಟ್ಸ್. ಕಮಾನ್ ಕಡಪ್. ಸರ್ ಗುಡ್ ಮಾರ್ನಿಂಗ್. ಸುಡನ್. ಇದೇನ್ರಿ ರಿಜಿಸ್ಟರ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಈ ಕ್ಲಾಸ್ ಸ್ಟ್ರೆಂತ್ ಎಷ್ಟು? ಈ ಕ್ಲಾಸ್ ಸ್ಟ್ರೆಂತ್ ಎಷ್ಟು ಅಂತ ಕೇಳ್ತಾ ಇದ್ದೀನಿ. 162. ಇಲ್ಲಿ 161 ಇದೆ. ನಿನ್ನೂ ಸೇರ್ಸ್ಕೊಂಡ ಮುಟ್ಟಾಳ. ವಾಟ್? ತೆಗೆದು ಒಂದು ಗುದ್ದಿದ್ರೆ 32 ಹಲ್ಲು ಹೊಟ್ಟೆ ಒಳಗೆ ಹೋಗ್ಬಿಡ್ಬೇಕು. ಏಳ ಮೇಲೆ ಎದ್ದೇಳ ಮೇಲೆ. ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅಡ್ಮಿಷನ್ಗೆ ಅಂತ ಬಂದ್ಬಿಟ್ಟು ಆಫೀಸರ್ ತರ ಪೋಸ್ಟ್ ಕೊಡ್ತೀಯಾ? ಒಬ್ಬ ಇನ್ಸ್ಪೆಕ್ಷನ್ ಬಂದ್ರು ಆಫೀಸರ್ ಹತ್ರ ನಡ್ಕೊಳ್ಳೋ ರೀತಿನ ಇದು? ನಾನು ನಿನ್ನನ್ನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸರ್ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಸರ್. ಸರ್ ನೆನೆ ನಿಮ್ ತರನೇ ಒಬ್ಬ ಇಡೇಟು ನಿಮ್ ತರನೇ ಬಂದು ಫೂಲ್ ಮಾಡ್ಬಿಟ್ಟ. ನಿಮ್ಮನ್ನು ಹಾಗೆ ಅಂತ ಅನ್ಕೊಂಡ್ಬಿಟ್ಟೆ. ಸರ್ ದಯವಿಟ್ಟು ಮಕ್ಳು ಮರಿ ಇರೋನು ಸರ್, ಸಸ್ಪೆಂಡ್ ಮಾಡ್ಬೇಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ದಿಸ್ ಇಸ್ ಮೈ ಆರ್ಡರ್. ಯು ಆರ್ ಸಸ್ಪೆಂಡೆಡ್. ಸರ್ ಬೆವ್ತು ಬಿಟ್ಟಿದ್ದೀರಾ? ಎನಿ ಪ್ರಾಬ್ಲಮ್ ಸರ್? ನಿಮ್ಮ ಅಜ್ಜಿ ಪ್ರಾಬ್ಲಮ್ ಏನಿದೆ ಕಣೋ? ಸರ್ ಲುಂಗಿ ಉದ್ರೋಗ್ತಾ ಇದೆ ಸರ್. ನಿನಗ್ ಬೇಕಿತ್ತ? ನಮ್ಮ ಅತ್ತೆ ಗಂಡ ಅವನು. ಇವನು ಅತ್ತೆ ಅವನು ನಮ್ ಚಿಕ್ಕಪ್ಪನ ಮಗ ಉಳ್ಕೊಂಡ್ ಮನೆಗೆ ಹೊಂಟು ಹೋಯ್ತಾನಪ್ಪ. ಟೋಟಲ್ ಆಗಿ ನಿಮ್ ಫ್ಯಾಮಿಲಿನೇ ಸೆಟ್ಲ್ ಆಗಿದ್ದೀರಾ? ಹೌದು. ಚಾಕ್ನ ಸೇಂದೇನ್ರಿ? ಅಯ್ಯೋ ನೀನ್ ಕುಡಿತ್ಯಾ? ನೀ ಕುಡಿಯಕ್ಕಿಲ್ವಾ? ಚೂರಂಗ ವಾಸ ಗಂಟೆ ಆಗಲ್ಲ. ಅದ್ರ ವಾಸನೆ ಇಲ್ಲಾಂದ್ರೆ ಆಗಲ್ಲ. ಅದ್ರ ಬಗ್ಗೆ ನಿಂಗೇನ್ ಗೊತ್ತು? ನಿನ್ ಬಿಟ್ಕೊಂಡ್ರೆ ನೋಡು ಒಳಗೆ ಈ ಪ್ರಪಂಚ ನಿನ್ನ ಕೆಳಗೆ. ತನ ತಂದ ನನ್ನ ತನ ತಂದ ನನ್ನ. ಹೋಲ್ಡ್ ಆನ್ ಬಾಲಕ. ಈ ಪ್ರಾಣಿ ಯಾರು? ನಿನ್ನ ಎಲ್ಲೋ ನೋಡಿದೀನಲ್ಲ. ನಾನು ನಿನ್ನೆಲ್ಲೋ ನೋಡಿದ್ದೀನಲ್ಲ. ಎಲ್ಲಿ? ಯೋಚನೆ ಮಾಡಿ ಹೇಳ್ತೀನಿ. ವಾಮಿಟ್ಟು ವಾಂತಿ ಒಟ್ಟಿಗೆ ಬರ್ತೀವಿ ವಾಸನೆಗೆ. ಪೂಜಾ ಮಂದಿರ. ನಮಸ್ಕಾರ ಅಣ್ಣ. ಏನ್ ಕರಿಯಾ ಗುಳಾ ಕರಿ ಚಾಕ್ನ ಕೊಳ್ಳ. ನನ್ ಎಡಗೈ ಇದೆ ಕೊಡ್ಲಾ? ಇದೇನು ಸೀಟ್ ಶಿಫ್ಟಿಂಗ್ ಆಗ್ಬಿಟ್ಟದೆ? ಲೋ ಬಾಲಕ ನಾನ್ ಕುಡಿಯಲ್ಲ, ತಗೊಂಡೋಗೋ. ಸುಮ್ಮನ್ ಬಂದ್ ಕುಂತ್ಕೊಳಕ್ ಇದೇನ್ ಛತ್ರುವ? ಕುಡಿಯಂಗಿದ್ರೆ ಬರ್ಬೇಕು, ಇಲ್ಲಾಂದ್ರೆ ಯಾಕೆ ಬರ್ಬೇಕು? ಸುಮ್ನೆ ಜೊತೆ ಕಂಪನಿ. ಮರ್ವಾದಿಂದ ಕುಡಿದ್ರೆ ಸರಿ. ಈಗ ಆಹಾ ಎಂತ ಕುಡ್ಕನ್ನು ನನ್ ಗೆಳೆಯನ್ ಮಾಡ್ಕೊಂಬಿಟ್ಟೆ. ಬೆಳಗಿರೋದೆಲ್ಲ ಮಿಲ್ಕ್ ಅಲ್ಲ. ಲೇ ನಾನ್ ಇದೆಲ್ಲ ತಿನ್ನಲ್ಲ ಕಣೋ, ನಾನ್ ವೆಜಿಟೇರಿಯನು. ಇದು ನಾನ್ ವೆಜಿಟೇರಿಯನ್. ಲೋ ನಾನ್ ಇದನ್ ತಿನ್ನಲ್ಲ ಕಣೋ, ನಾನ್ ವೆಜಿಟೇರಿಯನು. ಅದೇ ಇದು. ನಾನ್ ವೆಜಿಟೇರಿಯನು. ಇದು ಅದೇ. ಲೋ ಬಾಲಕ ನಾನ್ ವೆಜಿಟೇರಿಯನು. ಮರ್ವಾದಿಂದ ತಿಂದ್ರೆ ಸರಿ. ಈಗ ದೇವಸ್ಥಾನಕ್ಕೆ ಹೋದ್ಮೇಲೆ ತೀರ್ಥ ತಗೊಂಡ್ತಾನೆ ಆಚೆಗೆ ಬರ್ತೀಯಾ? ತಗೋತಾರೆ. ಹಂಗೆ ಇದು ಇಲ್ಲಿಗೆ ಬಂದ್ಮೇಲೆ ಹಂಗೆ ಹೋಗಂಗಿಲ್ಲ, ತಗೊಂಡೇ ಹೋಗ್ಬೇಕು. ಆದ್ರೆ ನಾನು ಇದೆಲ್ಲ ತಗೊಳ್ಳಲ್ಲ ಕಣೋ. ಸರಿ ಹಂಗಾರೆ ಪಪ್ಪುಸಿ ಕೊಡ್ಲಾ? ನೀನಾ? ಏನಯ್ಯ ವಿಷಕಂಠ? ನೋಟ್ಸ್ ಎಲ್ಲ ಬರ್ದಿದ್ದೀನಿಯ? ಬರ್ತಿದ್ದೀನಿ ನೋಡಿ ಸರ್. ಏನಯ್ಯ ಹ್ಯಾಂಡ್ ರೈಟಿಂಗು? ಹೀಗೇನಯ್ಯ ಬರೆಯೋದು? ಇನ್ಮೇಲೆ ಕಾಪಿ ರೈಟಿಂಗ್ ಅಲ್ಲಿ ABCD ನ ಬರೆಯೋದು ಕಲ್ತ್ಕೋ. ಏನಯ್ಯ ಕಂಪ್ಲೀಟ್ ಮಾಡ್ತೀಯ ನೋಟ್ಸು? ಮನೆ ಕರೆಂಟ್ ಇರ್ಲಿಲ್ಲ ಸರ್. ಕೂತ್ಕೋ.
ಏ ಸುನಿ ಅಕ್ಕನ ಮಗಳು ಅಲ್ಲ ನಮ್ಮ ಅಕ್ಕನ ಮಗಳು ದೊಡ್ಡವಳಾದ್ಲು ಸರ್. ಆ ಫಂಕ್ಷನ್ ಅಲ್ಲಿ ತುಂಬಾ ಬಿಜಿಯಾಗಿದ್ದೆ ಸರ್. ಅವಳಿಗೆ ಲಂಗ ಹೊಲ್ಸ್ಕೊಂಡು ಅಲ್ಲೇ ಇದ್ಬಿಡುತ್ತಾನೆ. ಕಾಲೇಜ್ಗೆ ಯಾಕೆ ಬರ್ತೀಯ? ಕೂತ್ಕೋ. ಬಿಜಿ ಅಂತೆ ಬಿಜಿ ಬಿಜಿ ಏನಂದೆ? ನಾನ ಸರ್ ಇವನು ಏನಪ್ಪ ಏನ ಎಲ್ರನ್ನು ಕೇಳ್ ನನ್ನ ಕೇಳಲಿಲ್ಲ. ನಿನ್ ಯಾಕಪ್ಪ ಕೇಳ್ಬೇಕು? ಕೇಳ್ಬೇಕು ನೀನು. ಏನಂತ ಕೇಳ್ಬೇಕು? ಎಲ್ರನ್ನು ಏನ್ ಕೇಳ್ದ ನಾನು ಕೇಳು. ಆಯ್ತಪ್ಪ. ಏನಪ್ಪ ನೋಟ್ಸ್ ಬರ್ದಿದ್ಯಾಪ್ಪ? ಇಲ್ಲ. ಯಾಕೆ? ಅದ್ ನನ್ನ ಇಷ್ಟ. ಅಯ್ಯೋ ಈ ಸೌಭಾಗ್ಯ ಕೇಳ್ಬೇಕಾಗಿತ್ತ? ಇದು ಹಿಂಗೆ ಉದುರ್ಸ್ಕೊಳ್ತಾಳ ಕಣ್ಕಾಣಕ್ಕಿಲ್ವಾ? ಲೇ ಅಮ್ಮಿ ಲೇ ಅಯ್ಯನ ತಗೋ ತಗೋ ಅಂತೀನಿ. ತಿರ್ಬೋಕಿ ನನ್ನ ಮಗನೆ ಅವಳ ಯಾರು ನೋಡ್ದೇನೆ ಕಂಡು ಗುಡ್ಡೆ ಕಿತ್ತಾಕೋರ್ ನಾವು ನನ್ ಮುಂದೆನೆ ಲವ್ ಲೆಟ್ ಕೊಡ್ತೀಯಾ? ಬೇಡ ನೋಡು ಬೇಡ ನೋಡು ಬೇಡ ನೋಡು ನಿಂಗೆ ಹೇಳ್ತಾ ಇದ್ದೀನಿ. ಬೇಡ ನೋಡು ಕೆಲಸ ಕಡೆ ಬೇಡ ಇವಾಗ. ಬೇಡ ನೋಡು ಬೇಡ ನೋಡು ನಿಂಗೆ ಹೇಳ್ತಾ ಇದ್ದೀನಿ. ಬೇಡ ಏಯ್ ನಿನ್ನ ಬೇಡ ಅಂತ ಹೇಳಿದ್ರು ನನ್ ಮಾತು ಕೇಳಿದ್ನ ಅವನು. ಈಗ್ಲೂ ಹೇಳ್ತೀನಿ ಕೇಳು, ನನ್ ತಂಟೆಗೆ ಬರ್ಬೇಡ. ನನ್ ತಂಟೆಗೆ ಬಂದ್ರೆ ನಾನ್ ಸುಮ್ಕಿರಕ್ಕಿಲ್ಲ, ಸಾಯಿಸಾಕ್ಬಿಡ್ತೀನಿ. ನನ್ನ ಮಕ್ಳ ಸುಮ್ಕಿದ್ದವನ್ ಕೆಣಕ್ತೀರಾ? ಮೊದ್ಲೆಲ್ಲ ನಾಕಾಣಿಗೆ ಇಟ್ಟದ ಸೋಪ್ ಬರೋದು, ಈಗ ನೋಡು 200 ರೂಪಾಯಿ ಗೀಟಯ್ಯ. ಯಾಕೋ ಯಾಕೋ ಏನ್ ಕಳ್ಳ? ನಿಮ್ ಕೊರಿಯ ಆ ದೊಡ್ಡ ಮನೆ ಚಿಕ್ಕ ಯಜಮಾನ್ರಿಗೆ ಹೊಡೆದಾಕ್ಬಿಟ್ಟವನಂತೆ. ಜ್ಞಾನವೇ ಇಲ್ಲಂತೆ, ಒತ್ಕೊಂಡಾಗ ಆಸ್ಪತ್ರೆಗೆ ಹಾಕವ್ರಂತೆ. ಇವತ್ ನಿನ್ ಮಗನ್ ಕತೆ ಅಷ್ಟಯ್ಯ, ಕೊಚ್ಚಾಕ್ಬಿಡ್ತಾರೆ. ಏನಪ್ಪ ಮಾಡ್ಲಿ? ಕರಿಯ ಕರಿಯ ಅಯ್ಯೋ
ನಿನ್ ಬುದ್ಧಿಗೆ ಏನಪ್ಪ ಬಡ್ದೈತೆ? ಅಯ್ಯೋ ಕರಿಯ, ಯಾಕ್ಲಾ ಹಿಂಗ್ ಮಾಡ್ದೆ? ಅವ್ರು ನಿನ್ ಸುಮ್ನೆ ಬಿಟ್ಟಾರ? ಅಯ್ಯೋ ಕರಿಯ, ನಾನೇನಪ್ಪ ಮಾಡ್ಲಿ? ಕರಿಯ ಬುದ್ಧಿಗೆ ಅಲ್ಲ ನಿಂಗೆ? ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ರಿ, ಗಂಜಿ ಕಾಯಿಸ್ಬೇಕು ಅಂತ ಗೊತ್ತಿಲ್ಲ? ಅಲ್ಲ ಮಗ, ದೊಡ್ಡ ಟೇರ್ ಮೇಲೆ ಕೈ ಮಾಡ್ದ. ಅಯ್ಯ ಅವನು ಅರ್ಧ ನಾನು ಮಾಡದ್ದೆ. ಎಂತ ಕೆಲಸ ಮಾಡ್ಬಿಟ್ಟೆ? ಅವ್ರು ನಿನ್ ಸುಮ್ಕೆ ಬಿಟ್ಟಾರೇನ್ಲ? ಏನ್ ಮಾಡ್ಕೊಂಡ್ಬಿಟ್ಟಾರೋ? ಬರವ, ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ರಿ, ಗಂಜಿ ಕಾಯಿಸ್ತಿ. ಅಟ್ಟಿನಾಗ ಗುಡ್ಸೋದು ಸಾರ್ಸೋದು ಶಾನೆ ಕೆಲ್ಸ ಇತ್ತು. ಅದಕ್ಕೆ ನನ್ ಗಂಜಿನೇ ಮಾಡ್ಲಿಲ್ಲ. ಆ ಗೌರಕ್ಕ ಮಾಡ್ ಮಡ್ಗೋಳೆ, ಅಲ್ಲೇ ಕುಡಿವ. ನಮ್ಮನ್ನ ಬಿಟ್ಟು ಅಲ್ಲಿ ಹಾಕೋ ಹೊಗೆ ಹಾಕೊಂಡ್ಬಿಡ್ತೀಯ, ಹುಷಾರು. ನಡಿಲ ಯಾವ ಇವ್ ನೋಡಿ ಸ್ನಾನ ಮಾಡ್ತಾರೆ. ಸುಮ್ಕೆ ನಡಿಲ. ಗೊತ್ತಾಗಲ್ಲ ಇವ್ಗೆ. ಯಾರು ಬಾಡ್ ಬೇಯಿಸ್ತಾರೆ. ಏ ಗಂಜಿ ಕುಡಿ ನಡಿಲ. ಬಾಡ್ತೀನಿ ಕೊಡೋಣ. ಬಾ ಮಗ, ಇರ್ನೆ ಬಾ. ಮಗ ಗಂಜಿ ಕುಡ್ದು ಇಲ್ಲೇ ಬಿತ್ಕ. ಯಾವ್ದೋ ಒಂದ್ ಮನೆ ಇದೆ ಅಣ್ಣ. ಅವನ ಆಸೆ ಯಾರು ಇಲ್ಲಣ್ಣ. ಅವನವ ಅಲ್ಲ ಅವಳು. ಹೌದಣ್ಣ. ಯಾಕೆ ದುರ್ಗತಾ ಇದ್ಯಾ? ಎಲ್ಲ ನಿನ್ ಮಗ? ಗೊತ್ತಿಲ್ಲ. ಅವನ ಏನ್ ನನ್ ತಮ್ಮ ಕೈ ಮಾಡ್ಲಾಕವನೆ. ಅವ್ನು ಸಿಗ್ಬೇಕು, ಅಲ್ಲೇ ಕೊಚ್ಚಾಕ್ ಬಿಡ್ತೀವಿ. ಯಾರು ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಾ ಎಲ್ಲ ಬಚ್ಚಿಟ್ಟವಳೆ. ಒಂದ್ ಮನೇನು ಬಿಡಬೇಡಿ, ಒಳಗ್ ದುಗ್ಗಿ ಒದ್ದು ಹೇಳ್ಕೊಂಡ್ ಬನ್ನಿ. ಆಯ್ತಣ್ಣ. ಅಣ್ಣ, ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಇಲ್ಲಣ್ಣ. ಬೇಡ್ರಪ್ಪ, ಸುಮ್ಕಿದ್ ಬಿಡ್ರಿ. ಯಾಕೆ? ನಿನ್ ಮಗನ್ ಕೈ ಕಾಲು ಎತ್ಬಿಡ್ತೀವಿ ಅಂತ ಭಯನಾ? ಅಲ್ಲ, ಮತ್ತೆ ನಿಮ್ ಕೈ ಕಾಲು ಹೋಗ್ಬಿಡ್ತದೆ ಅಂತ ಭಯ. ನೋಡ್ತೇನ ಇವಳು ನೆನವ. ಏಯ್, ನಮ್ ಕೈ ಕಾಲು ಕತ್ತರಿಸಷ್ಟು ತಾಕತ್ತೈತ ಅವನ್ಗೆ. ಕರಿಯೇ ಕರಿಯಲೇ. ನನ್ನ ಮಗನೇ, ಎಲ್ಲ ಬಚ್ಚಿಟ್ಕೊಂಡಿದ್ಯಾ? ಬಾರೋ ಬಾಯಲೇ. ಇವಳು ಬಟ್ಟೆ ಬಿಡು, ಆಗ ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಬೇಡಪ್ಪ, ನಿಂದಮ್ಮಯ್ಯ ಅಂತೀನಿ. ಬೇಡ ಬೇಡಪ್ಪ, ಬೇಡ ಕಣ್ಣ, ಕೈ ಮುಗಿತೀನಿ. ತುಂಡು ಬಟ್ಟೆ ಬಿಡ್ಬೇಡ ಅವನ ಮೈ ಮೇಲೆ.
ನಾನೇನು ಮಾಡ್ಲಿಲ್ಲ, ಇವರೆಲ್ಲ ನನ್ನ ನೋಡಿದ್ರು, ನಾನ್ ಮಡಗ್ದೆ ಅಷ್ಟೇ. ಎಂತ ಕೆಲಸ ಮಾಡ್ಬಿಟ್ಲಾ ಕರಿಯಾ? ದೊಡ್ಡವ್ರು ಸುಮ್ಕಿದ್ದಾರ, ನಮ್ ಕೇರಿಗೆಲ್ಲ ಬೆಂಕಿ ಹಾಕ್ಸಿ ಸುಟ್ಟಾಕ್ಸ್ಬಿಡ್ತಾರೆ. ನಿನ್ನಿಂದಾಗಿ ನಾವೆಲ್ಲ ಬೀದಿ ಪಾಲಾಗ್ಬಿಟ್ವಿ. ಹೋಗಲೇ ಇವರೆಲ್ಲ ಸೇರಿಕ್ತಾರೆ, ನಾನು ಇಕ್ಕಿಸ್ಕೊಂಡ್ ಬಿಡ್ಬೇಕಾ? ಬೀದಿಯಲ್ಲಿ ನಿಂತ್ಕೊಂಡು ಒಂದ್ ಹೆಂಗಸನ್ ಸೀರೆ ಬಿಸ್ತಾ ಇದ್ರೆ ನೀವೆಲ್ಲ ಓಡೋಗ್ ಮನೆ ಒಳಗ್ ಹೋಗ್ಕೊಂತೀರನಲೇ. ಗಂಡಸ್ರೇನಾ ನೀವು? ಗಂಡಸ್ ಜನ್ಮನೇನ್ರು? ನಿಮ್ ಜನ್ಮಕ್ಕಷ್ಟ್ ಬೆಂಕಿ ಹಾಕ. ಅಯ್ಯ, ನಿಮ್ ಜನ್ಮಕ್ ನನ್ ಹಳೆ ಎಕಡ ಹೊಡಿಯ ನನ್ ಮಕ್ಳಲೇ. ನಿಮ್ ಮನೆ ಹೆಂಗಸ್ರಿಗಾದ್ರೆ ನೀವು ಸುಮ್ನೆ ಇರ್ತಾ ಇದ್ರೇನೋ, ನಾನ್ ಸುಮ್ನೆ ಇರೋ ಮಗ ಅಲ್ಲ ನಾನು, ಗೊತ್ತಾಯ್ತಾ? ನಿಮಗ್ ನನ್ನಿಂದ ಏನೋ ತೊಂದ್ರೆ ಆಗಲ್ಲ, ಹೋಗ್ರಲೇ. ಯಾವನ್ ಬಂದ್ ಏನ್ ಮಾಡ್ಕೊಂತಾನೋ ನಾನು ನೋಡ್ತೀನಿ. ಚಿಟ್ಟಿ, ಏನ್ರೋ ಇದೆಲ್ಲ? ತುಂಬಾ ದಿವಸ ಬೇಕು ಇವ್ರು ಸುಧಾರಿಸ್ಕೊಳ್ಳೋದಕ್ಕೆ. ಇವರು ಬಿದ್ದರೆ ಏಟು ಸಾಧಾರಣವಾದ ಏಟಲ್ಲ, ಮೈ ಮೂಳೆ ಎಲ್ಲ ಪುಡಿ ಪುಡಿಯಾಗಿದೆ. ಸಾವುಕಾರ ನನಗೆ ಕ್ಷಮಿಸ್ಬಿಡಿ ಸಾವುಕಾರ. ನಿಮ್ಮ ತಮ್ಮದಿರಿಗೆಲ್ಲ ತುಂಬಾ ಮಡಗ್ಬಿಟ್ಟೆ. ನಿಮ್ಮ ಹುಡುಗಿ ಪುಸ್ತಕದಿಂದ ಒಂದು ಕಾಗದ ಬಿದ್ದೋಯ್ತು, ಎತ್ಕೊಟ್ಟೆ. ಕೊಟ್ಟಿ ತಪ್ಪು ಅಂತ ಚಿಕ್ಕ ಯಜಮಾನ್ರು ಹೊಡೆದ್ರು, ಅದಕ್ಕೆ ನಾನು ಮಡಗ್ದೆ. ಅವ್ರು ಹೊಡೆದ್ರು, ನಾನು ಮಡಗ್ದೆ. ಲೆಕ್ಕಾಚಾರ ಸರಿ ಹೋಯ್ತಲ್ಲೂರ. ಅದಾದ್ಮೇಲೆ ಇನ್ನಿಬ್ರು ಬಂದವರು ಅವ್ರು ಗಂಡ್ಸಾಗಿದ್ರೆ ನಂತವ್ ತಾನೇ ಗುದ್ದಾಡ್ಬೇಕು. ಹೋಗಿ ನಮ್ಮವ್ವನ್ ಸಾಲೆ ಕೈ ಹಾಕ್ಬಿಟ್ರು. ನೋಡ್ಕೊಳ್ಳೋದು ಹೆಂಗ್ ಸುಮ್ಮನೆ ಇರ್ಲಿ, ಬಂದು ಹಿಡ್ಕೊಂಡೆ ಮಡಗ್ದೆ. ನಾನೇನು ತಪ್ಪಾಡ್ಲಿಲ್ಲ ಸಾವುಕಾರ್ರೆ. ಅವ್ವ ಅಂದ್ರೆ ಎಲ್ರಿಗೂ ಅವ್ವ ತಾನೆ, ಅವ್ರ ಜಾವ್ರದ್ದಂಗೆ ತಾನೆ, ಎಲ್ರಿಗೂ ಅವ್ವ ಬೇಕು ತಾನೆ. ನೋಡಿ, ಇವ್ರು ನಮ್ಮ ಅವ್ವ ಇದ್ದಂಗೆ. ಇವ್ರು ಶಾಲೆಗಾರನ ಕೈ ಹಾಕ್ಬಿಟ್ರೆ ನೀವು ಸುಮ್ಮನೆ ಇರ್ತೀರಾ? ನೋಡ್ದ ಹಿಂಗೆ ನಂಗೂ ಕೋಪ ಬಂದಿದ್ದು. ನಿಮ್ಗೆ ಹೆಂಗ್ ನನ್ ಕೊಂಡ್ಬಿಡ್ಬೇಕು ಅಂತ ಕೋಪ ಬರ್ತದೋ ಹಂಗೆ ನನ್ಗೂ ಬಂದಿದ್ದು. ಅದಕ್ಕೆ ತೆಗ್ದಾಡ್ ಮಾಡಿದ್ದೆ. ನಾನು ನಿಮ್ಮವ್ರಿಗೆಲ್ಲ ಮಡಗ್ಬಿಟ್ಟಲ್ಲ, ಅದಕ್ಕೆ ನೀವೆಲ್ಲಿ ಬಂದು ನಮ್ಮ ಕ್ಯಾರಿಗೆ ಬೆಂಕಿ ಇಕ್ಬಿಡ್ತಿರೋ ಅಂತ ನಮ್ಮವರೆಲ್ಲ ಭಯ ಬಿದ್ದಾಗವ್ರೆ. ನೀವ್ ಎಷ್ಟು ಒಳ್ಳೆಯವ್ರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ತರೀದವ್ರಿಗೆ ಹೇಳ್ತೀನಿ, ಬಡತವ ನಡೀರಿ, ಸಾವುಕಾರಿಗೆಲ್ಲ ಗೊತ್ತಾಗದೆ ನಮ್ದೇನು ತಪ್ಪಿಲ್ಲ ಅಂತ. ಅವ್ರಿಗೂ ಕಷ್ಟ ಸುಖ ಎಲ್ಲ ಗೊತ್ತು ಪಾಪ ಅಲ್ವಾ ಸಾವುಕಾರ್ರೆ? ವಾಹ, ಅವರು ನಮಗ್ ಒಟ್ಟಾಗ ಅನ್ನ ತಾನೇ ತಿನ್ನೋದು. ನಡೀರಿ ಕ್ಯಾಮೆ ನೋಡೋಣ. ಬಿರ್ ನಡೀರೋ. ಬರ್ತೀವಿ ಸ್ವಾಮಿ, ನಿಮ್ಮಂತವ್ರಿಂದ ಇವತ್ತು ಮಳೆ ಬೆಳೆ ಆಯ್ತಾರದು. ಬರಲೇ ಹಾಲಂತ ಮನ್ಸು ಸಾವುಕಾರದು. ಅಯ್ಯೋ, ಎಷ್ಟು ಒಳ್ಳೆಯವ್ರು ಗೊತ್ತಾ? ಏನ್ರಿ ಅವ್ನು ನೋಡಿದ್ರೆ ಮಾತಾಡ್ತಾ ಹೋಗ್ತಾನೆ ಇದ್ದಾನೆ, ನೀವ್ ನೋಡಿದ್ರೆ ಸುಮ್ನೆ ನಿಂತ್ಕೊಂಡ್ಬಿಟ್ರಲ್ಲ. ಅಯ್ಯ, ನಿನ್ ಸುಮ್ಮನೆ ಅಂತೇಳಿ ಅಲ್ಲ ಅವನು ನಿಮಗೆಲ್ಲ ಇಟ್ಕೊಂಡಿರೋದು ಯಾತಕ್ಕೆ? ನಿಮಗೆಲ್ಲ ಸಂಬಳ ಕೊಡುದು ದಾಂಡ್ಗ ನನ್ನ ಮಕ್ಕಳು.
ಇಂಥ ಕೆಲ್ಸಕ್ಕೆ ನೀವು ತಾನೇ ಹೋಗ್ಬೇಕು. ನನ್ನ ತಮ್ಮಂದ್ರು ಹೋಗ್ಬೇಕಾ? ಇವತ್ತು ಯಾವನೋ ಒಬ್ಬ ನಮ್ಮ ತಮ್ಮಂದ್ರ ಮೇಲೆ ಕೈ ಮಾಡಿದ. ಇನ್ಮೇಲೆ ಯಾರು ಹೆದರ್ತಾರೆ ನಮಗೆ? ಎಲ್ಲಿ ತನಕ ನಾವು ಮರೆಯಲ್ಲಿರ್ತೇವೋ ಅಲ್ಲಿ ತನಕ ಎಲ್ರಿಗೂ ನಮ್ ಕಂಡ್ರೆ ಭಯ. ಒಮ್ಮೆ ಭಯ ಬಿಟ್ಟೋಗ್ಬಿಟ್ರೆ ನಾವ್ ಈ ದಂಧೆನೇ ಮಾಡಕ್ಕಾಗಲ್ಲ. ಸಾಕ್ ಬಾಯಿ ಮುಚ್ಚೋಡ್ ಕುಂದ್ರ ಕಂಡಿವ್ನಿ. ಅವ್ರ ಜನ ಹೋಗಿ ಕಿತ್ಕೊಂಡು ಬಂದ್ರಲ್ಲ. ಭಾರಿ ಹಬ್ಬ. ಇವನೇಣ ಚಿಕ್ಕಮ್ಮವ್ರಿಗೆ ಲವ್ ಲೆಟರ್ ಕೊಟ್ಟಿದ್ದು. ತೊಟ್ಟಿ ನನ್ನ ಮಗನೇ, ಈ ಕೆಲಸನ ಒಂದ್ ದಿವಸ ಮುಂಚೆ ಮಾಡಿದ್ರೆ ಯಾವನೋ ತಿರುವಕ್ಕಿ ನನ್ನ ತಮ್ಮಂದ್ರ ಮೇಲೆ ಕೈ ಮಾಡ್ತಿರ್ಲಿಲ್ಲ. Sit down, sit down. Sit down, all of you. ಎಲ್ಲಯ್ಯ ವಿನಯ್? ಬಂದಿಲ್ಲ ಸರ್. ಯಾಕೆ ಬರ್ತಾನೆ ಗೊತ್ತಲ್ಲ, ಬಂದ್ರೆ ಓದೇ ಬೀಳುತ್ತೆ ಅಂತ. ಈ ಸ್ವಪ್ನಾಗೆ ಲವ್ ಲೆಟರ್ ಬರ್ತಿರೋದು ಅವನೇ ತಾನೆ. ಕರಿಯ ಲವ್ ಲೆಟರ್ ಬರಕ್ ಸಾಧ್ಯನೇ ಇಲ್ಲ. ಅವನು ಬರೆಯಕ್ಕೆ ಎಲ್ಲಿಂದ ಬರುತ್ತೆ? ಈ ಲೆಟರ್ ಬರ್ದಿದ್ ಯಾರು, ಈ ಹ್ಯಾಂಡ್ ರೈಟಿಂಗ್ ಯಾರ್ದು ಅಂತ ನಾನು ಎಲ್ಲಾ ಸ್ಟೂಡೆಂಟ್ಸ್ ಪೇಪರ್ನು ಟ್ಯಾಲಿ ಮಾಡಿ ನೋಡಿದಾಗ ಗೊತ್ತಾಯ್ತು ಇದು ಆ ರಾಸ್ಕಲ್ದೆ ಅಂತ. ಅದಕ್ಕೆ ಅವನ ನಾನು ಡಿಮಾಂಡ್ ಮಾಡ್ತಾ ಇದ್ದೀನಿ. ಸ್ವಪ್ನ, ಒಂದು ಸಣ್ಣ ದುಡುಕಿನಿಂದ ಎಷ್ಟು ದೊಡ್ಡ ಅನಾಹುತ ಆಗತ್ತೆ ಅಂತ ಗೊತ್ತೇನಮ್ಮ. ಕರಿಯ ವಿದ್ಯೆ ಇಲ್ದಿರೋ ಹುಡುಗ, ಆದ್ರೆ ಇಡೀ ಕಾಲೇಜಿನಲ್ಲಿ ಅವನಷ್ಟು ಒಳ್ಳೆ ಹುಡುಗ ಯಾರೂ ಇಲ್ಲ. ನಿನ್ ಜೊತೆ ಇಷ್ಟೊಂದು ಜನ ಹುಡುಗಿರಿದಾರಲ್ಲ, ಯಾರನ್ನಾದ್ರೂ ಕೇಳು ಅವನು ಯಾರ ತಂಟೆಗಾದ್ರೂ ಹೋಗಿದಾನಂತ. ತಪ್ಪು ನಡೆದಿರೋದು ನಿನ್ನಿಂದ. ಗೆಳೆಯ ಮಿತ್ರ. ಮಿತ್ರ ಹೌದು. ಈ ಹಿತ್ತಾಳೆ ಬಕೆಟ್ ನ ಎಷ್ಟು ವರ್ಷದಿಂದ ಮೇಂಟೈನ್ ಮಾಡ್ತಾ ಇದ್ದ? ನಮ್ ತಾತಿಂಗೆ ಅರ್ಥ ಭಾವ ಕೊಟ್ಟಿರೋದು ವರದಕ್ಷಿಣೆ. ಎಲ್ಲಿಗ್ಲಾ ಹೊಂಟೆ? ಸ್ಕೂಲ್ಗೆ. ಈ ಸ್ಕೂಲ್ ಅಲ್ಲ ಕಣೋ, ಕಾಲೇಜು. ಎರಡು ಒಂದೇ ಕಣ್ ಸುಮ್ಕಿರ್ಲ. ಎಲ್ಲೂ ಹೋಗ್ಬೇಡ, ನಂಗ್ ಭಯ ಆಯ್ತದೆ. ಅಟ್ಟಿಲೇ ಇದ್ಬಿಡು, ತಪ್ಪಿಸ್ಕುವ. ಒಂದ್ಕಿತ ಹೋಗು ಅಂತೆ, ಒಂದ್ಕಿತ ಬೇಡ ಅಂತ. ಏನಿನ್ ಕತೆ? ಹೌದು ಕಣ ಗೆಳೆಯ, ನಿಮ್ಮ ಅವ್ವ ಹೇಳದ್ ಕರೆಕ್ಟೇ. ಇಷ್ಟೆಲ್ಲ ಆದ್ಮೇಲೆ ನೀನ್ ಕಾಲೇಜಿಗೆ ಬರ್ಬೇಡ ಕಣೋ. ತೆಗ್ದು ಮಾಡದ್ದ ಅಂದ್ರೆ ಓ ಇದಕ್ಕಿದಾಗ ನಾನು ಕಾಲೇಜಿಗೆ ಬಂದಿಲ್ಲ ಅಂದ್ರೆ ತೆಪ್ಪಾಡಿದ್ ನಾನು ನನ್ನ ತಲೆ ಮೇಲೆ ಬರಕಿಲ್ವಾ? ಬುದ್ಧಿಗಿದ್ದೆ ಆಯ್ತಾ ನಿಂಗೆ? ನಿನ್ ಜೊತೆ ಸೇರಿದ್ಮೇಲೆ ನನಗೆ ಬುದ್ಧಿ ಏನಿಲ್ಲ. ನಡಿ ನಡಿ, ಕ್ಯಾಮೆರಾ ಬಾ 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 ಬಾ. ನನ್ನ ಎಮ್ಮೆ ಕರ್ದಂಗ್ ಕರಿತಾ ಇದ್ದಲ್ಲ, ನಾನು ಎಮ್ಮೆ ಓದ್ಬೇಕು ಅಂತಿದ್ದೀನೋ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್. ದಿಸ್ ಕಾಲಿಂಗ್ ಫ್ರಮ್ ಯೂನಿವರ್ಸಲ್ ಬ್ಯಾಂಕ್. ನಿಮ್ಗೆ ಹ್ಯಾಂಡ್ ಲೋನ್ ಕೊಡ್ತೀವಿ. ಸೆಕ್ಯೂರಿಟಿ ಬೇಕಾಗಿಲ್ಲ ಸರ್, ಬರೀ ಒಂದು ಟೆಲಿಫೋನ್ ಬಿಲ್ಲು, ಪಾಸ್ಪೋರ್ಟ್ ಜೆರಾಕ್ಸ್ ಇದ್ರೆ ಸಾಕು. ಒಂದ್ ನಿಮಿಷ ಇರಿ ಸರ್, ಈ ನನ್ನ ಮಕ್ಳು ಕಾಟ ತಡಿಯಕ್ ಆಗ್ತಾ ಇಲ್ಲ. ಮಿಡ್ ನೈಟ್ ಅಲ್ಲಿ ಫೋನ್ ಮಾಡಿ ಲೋನ್ ಬೇಕಂತಾರೆ, ಬೇಡ ಅಂದ್ರು ಬಿಡೋದ. ನನ್ನ ಮಕ್ಳು ಮಾಡ್ತೀನಿ. ಹಲೋ ಸರ್. ಹಾ ಹೇಳಿ ಸರ್. ನನಗ್ ಬೇಡಿ, ನಮ್ ಡ್ಯಾಡಿ ತುಂಬಾ ಗಾಸಿಲಿದ್ದಾರೆ, ಅವ್ರು ತಗೋತಾರೆ ಬೇಕಾದ್ರೆ ಲೋನ್. ಆ ನಂಬರ್ ಹೇಳಿ ಸರ್. ನಂಬರ್ ಬರ್ಕೋ. 9448136735 36735. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಡೋಂಟ್ ಮೆನ್ಷನ್. ಯಾರ್ದ್ಲಾ ಇದ್ ನಂಬರು? ನನ್ನ ಮಗನ ಗೊತ್ತು, ಮಾಡಿ ಉಗಿಸ್ಕೊಳ್ಳಿ ಬಿಡು. ಮೂರು ತಮ್ಮಂದ್ರನ್ನ ನನ್ನ ಸ್ವಂತ ಮಕ್ಕಳ ತರ ಬೆಳೆಸ್ದೆ. ಅವನ್ ಹೆಂಗ್ ಹೊಡೆದಿದ್ದಾನೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ನಾವು ಯೂನಿವರ್ಸಲ್ ಬ್ಯಾಂಕ್ ಅವರು. ನಿಮ್ಗೆ ಅತಿ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೊಡ್ತೀವಿ ಸರ್. ಫೋನ್ ಇಕ್ಕಯ್ಯ. ಏನು? ಹಲೋ ಸರ್, ನಿಮ್ ತಂದೆಗೆ ಫೋನ್ ಮಾಡಿದ್ವಿ, ಅವ್ರು ಲೋನ್ ಬೇಡ ಅಂತ ಇದಾರೆ ಸರ್. ಬಿಡಬೇಡಿ, ಮಾಡ್ತಾನೆ ಇರಿ. ಅವ್ರು ಬೇಡ ಅಂದ್ರೆ ಬೇಕು ಅಂತ. ಹೌದಾ? ಆಯ್ತು ಸರ್, ಮತ್ತೆ ಮಾಡ್ತೀವಿ. ನಮ್ಮ ನೋಡಿದ್ರೆ ಹುಚ್ಚ ಹೇಕೋತಾ ಇದ್ದವ್ರು ಇವತ್ತು. ಹಲೋ, ನಾವ್ ಯೂನಿವರ್ಸಲ್ ಬ್ಯಾಂಕ್ ಅವರು ಸರ್. ಯಾವನ್ಲ ಅವನು? ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಸರ್ ಸರ್ ಸರ್, ದಯವಿಟ್ಟು ಕಟ್ ಮಾಡಬೇಡಿ. ದುಡ್ಡನ್ನ ನಿಮ್ ಮನೆಗೆ, ನಿಮ್ ಕೈಗೆ ತಂದು ಕೊಡ್ತೀವಿ ಸರ್. ನೀವು ಕೊಟ್ಟಾಗ ನಾವ್ ಇಸ್ಕೊಂಡು ಹೋಗ್ತೀವಿ. ತಗೊಳ್ಳ,
ಅವನಿಗೆ ನಮ್ಮನಿ ಎಳಾಸ ಕೊಡು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನೋಡಿದ್ಯಾ ಎಷ್ಟು ಒಳ್ಳೆಯವರು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ನಿನ್ ನಮಸ್ಕಾರಕ್ಕೆ ನನ್ನ ಎಡಗಾಲ್ ಮೆಟ್ಟ ಲೋಫರ್ ನನ್ನ ಮಗನೇ. ಹೊತ್ತು ಗೊತ್ತು ಗೊತ್ತಿಲ್ಲವ ನಿನಗೆ? ನನಗೆ ಲೋನ್ ಹೇಳ್ಕೊಂಡವ್ರು ಲೋನ್ ಕೊಡ್ರು. ಇನ್ನೊಂದ್ಸಲ ಲೋನು ಅಂತ ಫೋನ್ ಮಾಡಬಾರ್ದು. ಅಪ್ಪ ಅಯ್ಯೋ ಅಯ್ಯೋ ಅಪ್ಪ ಅಯ್ಯೋ. ಕೂಲ್ ಡ್ರಿಂಕ್ಸ್. One of the greatest Namaskar. theoretical physicists of all time, Einstein is best known for the theory of relativity. Although the Nobel Prize was awarded for his work on the interpretation of photoelectrical effect, he revealed that it took him just 5 weeks to write his papers on relativity in between his work as a clerk. On being asked to explain the theory of relativity, ಅದೇನೋ ಬರ್ತೋಳೋದು. ಸಾರಿ ಹಂಗಂದ್ರೆ ಅಂದ್ರೆ ಸೀರೆ. ನೀನು ಅವ್ಳಿಗೆ ಸೀರೆ ಕೊಡಿಸ್ಬೇಕಂತೆ. ನೋಡ್ದ ಆಯ್ತಾ ಬುದ್ಧಿ ಮಾಡ್ಕೊಳ್ಳಿ. ಇವ್ಳು ಯಾಕೆ ಸೀರೆ ಕೊಡ್ಬೇಕು? ಇವಳು ಸೋದ ಮಗಳ, ಇವಳು ಮತ್ತೆ ಮಗಳ. ಓಹೋ, ಅವಳಿಗೆ ಹೊಸಕೆ ಹಾಕ್ಬಿಡ್ತಾರೆ. ಕೂಡ್ಬಿಟ್ಟು ಬಂದು ತಂಬಿಟ್ಟು ಇಕ್ಬಿಟ್ಟು ಮುಂದೆ ಕಡೆ ನಮ್ಮ ಅವಂಗೆ ನನಗೆ ಗೊತ್ತಾರ ಕೆರ ಕಿತ್ಕೊಂಡು ಹೊಡ್ಬಿಡ್ತಾರೆ ಅಷ್ಟೇನೆ. ಆನ್ ಮಾಡಿದ್ರೆ ಆಫ್ ಆಗ್ದಂಗೆ ಬೈತಾನೆ ಇರ್ತೀಯ, ಸುಮ್ಮನೆ ಇರ್ತೀಯಾ? ಹಲೋ, ಅದು ಸ್ಯಾರಿ ಅಲ್ಲ, ಸಾರಿ. ನಾನು ಅದನ್ನೇ ಹೇಳಿದ್ದು, ಅವನೇ ತಪ್ಪು ತಿಳ್ಕೊಂಡಿದ್ದು. ಸಾರಿ ಸಾರಿ ಅಂದ್ರೆ ದೊಡ್ಡ ಸೀರೆನಾ? ಏನಿವಾಗ? ಆಯ್ತು ಹೋಗು. ಎಲ್ಲಾನು ಹೋಗ್ಲಿ, ಒಳ್ಳೆ ಲೈಟ್ ಕಂಬ ತರ ಬಂದ್ ನಿಂತ್ಕೊಂತಾಳು ಊದಕ್ಕೆ. ಒಳ್ಳೆ ಗ್ರಾಚಾರ ನಂದು. ಅದೇನೋ ತೋರಿಸ್ತಾವಳು ನೋಡ್ಲಾ. ಆಯ್ತು, ಅದೇನೋ ಬರ್ದ್ಬಿಟ್ಟು ತೋರಿಸ್ತಾವಳು ನೋಡ್ಲಾ. ತಲೆ ಸುತ್ತ ಇದೆ ಅಮ್ಮ. ಯಾಕಲ್ಲ ಯಾಕಲ್ಲ? ಬೇಗ ಆಂಬುಲೆನ್ಸ್ ಕರ್ಸು, ಎದೆಲ್ಲ ಗುಡುಗುಡು ಅಂತ ಇದೆ. ಯಾಕೇನಾಯ್ತು? ಐ ಲವ್ ಯು ಅಂತ ಬರ್ದವಳೆ. ಅವತ್ತು ನೀನ್ ಚೀಟಿ ಕೊಟ್ಟೆ ಅಂತ ತಪ್ಪು ತಿಳ್ಕೊಂಡು ಅವ್ರು ಚಿಕ್ಕಪ್ಪದಿರು ಹೊಡೆದಾಡಿದ್ರಲ್ಲ, ಆದ್ರೆ ಇವತ್ತು ಅವಳೇ ಕೊಡ್ತಾವಳೆ. ಏನ್ ತಿಳ್ಕೊಂಡಿದ್ದೆ ನೀನು? ತೆಗೆದು ಮಾಡಿದ್ದ ಅಂದ್ರೆ ಮಕ ಮುಚ್ಚಲ ಕಿತ್ತೋಡ್ಬೇಕು, ನೋಡ್ಕೊಳ್ಳೆ. ಈ ತರ ಚೀಟಿ ನಾವೇನ ಬರ್ಕೊಟ್ಟ ನಿಮ್ಮಪ್ಪ ನಿಮ್ ಚಿಕ್ಕಪ್ಪ ನಮ್ಮನ್ ಬಂದ್ ಮಾಡ್ತಾರೆ. ಈ ರೀತಿ ನೀನ್ ಬರ್ದಿದ್ಯಲ್ಲ, ನೀನ್ ಯಾತ್ರ ಹೊಡಿಬೇಕು ಕೇಳಲೇ. ಬಡವ್ರ ಮಕ್ಕಳು ನಿಮಗೆ ಬಿಟ್ಟು ಬಿದ್ದೋಗಿದ್ದೀವೇನೆ. ನಂತವೆಲ್ಲ ಮಾಡ್ಕೋಬೇಡ, ಸರಿ ಇರಲ್ಲ. ಆಮೇಲೆ ಸಮಾಧಾನ ಮಾಡ್ಕೊ. ಒಂದ್ ಕೆಲಸ ಮಾಡ, ನೀನು ಹೋಗಿ ಒಪ್ಕೊಂಬ. ಅವಾಗ ಒಪ್ಕೊಂತೀನಿ ಏನು ಅಂತ ಗೊತ್ತಾಯ್ತಾ? ನಡಿಯೋ ನಡಿಯೋ, ಕುತ್ಕೋ, ಒಳಗೋ, ನಡಿ, ಕುತ್ಕೋ, ಸಮಾಧಾನ. ಗಂಡ್ಸ ನೀನು? ಒಂದ್ ಹುಡುಗಿ ತನ್ ಮನ್ಸಿನಲ್ಲಿರೋದನ್ನ ಹೇಳ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋ ನೀನು ಒಬ್ಬ ಗಂಡ್ಸ. ನಮ್ಮಿಬ್ರ ಮಧ್ಯೆ ಗುಟ್ಟಾಗಿರ್ಬೇಕಾದ ವಿಷಯನ ಕಾಲೇಜ್ಗೆ ಸಾರ್ಬಿಟ್ಟಿಯಲ್ಲ. 4 ಜನನ ಹೊಡೆದ್ಬಿಟ್ರೆ ಗಂಡ್ಸಲ್ಲ, 4 ಜನನ ಹೆದರ್ಸ್ಬಿಟ್ರೆ ಗಂಡ್ಸಲ್ಲ. ಒಂದ್ ಹುಡುಗಿ ಮನ್ಸನ್ನ ಗೆಲ್ಬೇಕು, ಅವಳನ್ನ ಪ್ರೀತಿ ಮಾಡ್ಬೇಕು. ಅವನೇ ನಿಜವಾದ ಗಂಡ್ಸು. ಈಗ್ಲೂ ಹೇಳ್ತೀನಿ, ನೀನ್ ನಿಜವಾದ ಗಂಡ್ಸೆ ಆಗಿದ್ರೆ ನನ್ನ ಪ್ರೀತಿ ಮಾಡು, ನೋಡೋಣ.
ಹೇಳ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋ ನೀನು ಒಬ್ಬ ಗಂಡ. 4 ಜನ ಹೊಡೆದ್ಬಿಟ್ರೆ ಗಂಡಸಲ್ಲ, 4 ಜನನ ಹೆದರ್ಸ್ಬಿಟ್ರೆ ಗಂಡಸಲ್ಲ. ಒಂದ್ ಹುಡುಗಿ ಮನ್ಸನ್ನ ಗೆಲ್ಬೇಕು, ಅವಳನ್ನ ಪ್ರೀತಿ ಮಾಡ್ಬೇಕು, ಅವನೇ ನಿಜವಾದ ಗಂಡಸು. ಏನ್ಲಾ ನೀನ್ ಯಾರನ್ನ ಲವ್ ಮಾಡಿದ್ದ ಅಂದೆ. ನಿಂಗೆ ಎಲ್ಲ ಬಂತು ಬರ್ಬಾರದು. ಕಳ್ಬಟ್ಟೆ ಅಂದ್ರೆ ಬಿಟ್ಕೊಂಡ್ ಬಂದಿದ್ಯಾ? ಯಾದ್ ಬಂದ್ರೆ ಬರ್ಲಿಕ್ಕಿತೈತದೆ. ಅಯ್ಯ ಮಾಡಿದ್ದೆ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಅದಕ್ಕೆ ಹಿಂಗ್ ಬಡ್ಕೋತ್ಯಾ? ಏನ ಚಮಕಾಯ್ತ್ಯಾ? ನನ್ನೇನ್ ಪೆಂಗ ಅನ್ಕೊಂಡ್ಬಿಟ್ಟ? ಇದು ಲವ್ ಮಾಡೋ ಮುಖಾನ? ನನ್ ಮುಖ ನನ್ಗೆ ನೋಡಕ್ ಅಸಹ್ಯ ಆಯ್ತದೆ. ಅದಕ್ಕೆ ನಮ್ಮ ಮಟ್ಟಿಯಲ್ಲಿ ಕನ್ನಡಿನೂ ಮಡಗಿಲ್ಲ. ಈ ಮಕ ಲವ್ ಮಾಡ್ತದಂತೆ. ನಿನ್ನಲ್ಲಿ ಗಂಡಸ್ತನ ಇದೆ ಕಣೋ. ನಾನು ಅದನ್ನ ಲವ್ ಮಾಡ್ತಾ ಇದ್ದೆ. ಏ ಗೆಳೆಯ, ಇಲ್ಲೋ ಲವ್ ಮಿತ್ರ, ಲವ್ ಮಾಡೋದ್ ಹೆಂಗೋ? ಯಾಕೋ ಗೊತ್ತಿಲ್ಲ ನಿಂಗೆ? ಆಹಾ, ಇದು ನಿನ್ ಬಾಯಿಂದ ಬರ್ತಾ ಇದ್ಯಾ? ಕೇಳಕ್ ಎಷ್ಟು ಹಿತವಾಗಿದೆ. ಕೊಸ್ರು ಬೇಡ ನೀನು. ಲವ್ ಮಾಡೋದ್ ಹೆಂಗೆ ಅಂತ ಹೇಳು. ಅದು ಹೆಂಗೆ ಅಂದ್ರೆ, ಅದು ಹುಡ್ಗಿನ ಲವ್ ಮಾಡ್ಬೇಕು. ಇನ್ನ ನಿನ್ ಮಾಡಕ್ ಆಯ್ತದ? ಅದ್ ಹೆಂಗೆ ಅಂತ ಹೇಳು. ಅದು ಹೆಂಗೆ ಅಂದ್ರೆ, ನೀನು ದಂಡನೆ. ಕೇಳಿಲಿ, ಊಟ ಮಾಡೋದ್ ಹಿಂಗೆ, ನೀರ್ ಕುಡಿಯೋದ್ ಹಿಂಗೆ, ನಿದ್ದೆ ಮಾಡೋದ್ ಹಿಂಗೆ, ಲವ್ ಮಾಡೋದ್ ಹೆಂಗೆ ಅಂತ ಹೇಳು. ಇಂಥ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲನೇ ಬಾರಿ ಕೇಳ್ತಾ ಇದ್ದೀನಿ. ಇದಕ್ಕೆ ಓಸಮಾ ಬಿನ್ ಲಾಡನ್ನೇ ಕೇಳ್ಬೇಕು. ಗೊತ್ತಿಲ್ಲ ನಿಂಗೆ? ಗೊತ್ತಿಲ್ಲ. ಮತ್ತೆ ಯಾರನ್ನ ಕೇಳ್ಬೇಕು ನಾನು? ಸೀದಾ ಕಾಲೇಜ್ಗೆ ಹೋಗು, ಅಲ್ಲಿ ಪ್ರಿನ್ಸಿಪಲ್ ಇರ್ತಾರೆ. ಅವ್ರು ತಾನೇ ನಮ್ಗೆಲ್ಲ ಹೇಳ್ಕೊಡೋದು. ಅವ್ರನ್ನ ಹಿಡ್ಕೊ, ಅವ್ರು ಹೇಳ್ಕೊಡ್ತಾರೆ. ಏನಪ್ಪ ಲವ್ ಮಾಡೋದ್ ಹೆಂಗೆ? ಏನ್ ಬ್ಯಾಚ್ಯಾ? ಎಲ್ಲರೂ ಹೇಳ್ಕೊಡ್ತೆ, ಹಂಗೆ ನಂಗೆ ಇದ್ದು ಹೇಳ್ಕೊಡು. ಅಯ್ಯಯ್ಯೋ, ಇದು ಹೇಳ್ಕೊಡೋದಲ್ಲಪ್ಪ, ಮತ್ತೆ ನೋಡಿ ಕಲ್ತ್ಕೊ. ಬರ್ತೀನಿ ತಾಳು. ಅಯ್ಯಯ್ಯಪ್ಪ, ಯಾರಿಗೇನ್ ಕಾದಿದ್ಯೋ? ದಿನ ಹಿಂಗೆ ಓಡಾಡ್ತೀನಿ, ನಾನು ಯಾರನ್ನು ಕಂಡೇ ಇಲ್ಲಪ್ಪ. ಇವಯ್ಯ ದೊಡ್ಡದಾಗಲ್ಬಿಟ್ಟು ಮರ್ತ್ ಕೆಳಗಿರ್ತಾರೆ ಅಂತ. ಮರ್ತ್ ಕೆಳಗೂ ಇಲ್ಲ, ಮ್ಯಾಲೂ ಇಲ್ಲ. ಇನ್ನೆಲ್ಲಿದ್ದಾರೋ? ಇಲ್ಲಿ ಹೋಗ್ಕೊಂಡವ್ರೆ. ಏನ್ ಮಾಡ್ತಾ ಇದ್ದೀರಾ? ಅದು ನಾವು ಲವ್ ಮಾಡ್ತಾ ಇದ್ದೀವಿ. ಮತ್ತೆ ಯಾಕೆ ನಿಂತ್ಬಿಟ್ರಿ? ಕುತ್ಕೊಳ್ಳಿ. ನೀವು ಮಾಡಿ, ನಾನು ನೋಡ್ತೀನಿ. ನಾನು ಕಲ್ತ್ಕೋಬೇಕು. ಏನಿದು ಮೂತಿ ನೆಕ್ಕಕ್ಕೆ ಹೋಯ್ತಾ ಇದ್ಯಾ? ಏನ್ ನಿನ್ ಮೂತಿ ಕೊಡ್ತೀರ ಹಂಗೆ ನೆಕ್ಕೊಂಡ್ಲಿ ಅಂತ? ಏಯ್, ನಾನು ಲವ್ ಮಾಡು ಅಂತ ಹೇಳಿದ್ದು, ಅಷ್ಟ್ ಮಾತ್ರ ಮಾಡು. ಏಯ್, ಮಕ ಏನ್ ನೋಡ್ತೀಯ? ಬಾಳಲೇ ಮಾಡ್ಲಾ ಲವ್ವ? ಮಾಡು. ತೆಗೆದು ಬಿಟ್ಟ ಅಂದ್ರೆ ಎಲ್ಲೈತಾ ಇದ್ದೀರಾ? ನಿಮ್ಗೆ ಬಿಡ್ತೀರಾ? ನಿಮ್ಗೆ ಗಟ್ಟಿ ಕಾಣಿಸ್ತೀನಿ. ಲವ್ ಮಾಡೋರ್ಗೂ ಬಿಡಲ್ಲ. ಏಯ್, ನೀವು ಲವ್ ಬಿಡುಕಿಲ್ಲ, ನಾನು ಬಿಡುಕಿಲ್ಲಲೇ. ಅಯ್ಯೋ, ತಪ್ಪಿಸ್ಕೊಬಿಟ್ರಲ್ಲ. ಏನ್ ಮಾಡೋದು ಇವಾಗ? ಏನ್ ತಿಳ್ಕೊಬಿಟ್ಟಿದ್ಯಾ ನಿನ್ ಮನ್ಸ್ನಾಗ ನೀನು? ಯಾಕೆ 2 ದಿನ ಸ್ಕೂಲಿಗೆ ಬಂದಿಲ್ಲ?
ನಾನ್ ನಿನ್ನ ಎಷ್ಟು ಹುಡುಕಿದೀನಿ, ಎಲ್ಲೆಲ್ಲಿ ಹುಡುಕಿದೀನಿ. ಈ ಸ್ಕೂಲ್ನಾಗ ಕೂತ್ಕೊಂಡಂಗ್ ಮನ್ಸೇ ಬರಕ್ಕಿಲ್ಲ, ಅದಕ್ಕೆ ಎದ್ ಬಂದ್ಬಿಟ್ಟೆ. ಏನಾಯ್ತೈತೆ ಅಂತ ನನ್ಗೆ ಗೊತ್ತಿಲ್ಲ. ಇವ್ನೈನ್ ಮನ್ಸ್ಗೆ ನೆಮ್ಮದಿಲ್ಲ. ಮಲ್ಗಿದ್ರೆ ನಿದ್ ಬರಕಿಲ್ಲ, ಹೊಟ್ಟೆ ಹಸಿ ಹಾಕಿಲ್ಲ. ಎಲ್ಲಾದ್ರೂ ಹೋಗಿ ಕೂತ್ಕೊಂಡ್ರೆ ನೀನೇ ಬಂದ್ ನಿಂತಂಗ ಆಯ್ತದೆ. ತಕ್ಷಣ ನೀನೇ ನೋಡ್ಬೇಕನ್ಸದೆ. ಯಾಕೆ ಯಾಕೆ ಅಂತೀನಿ. ನಿನ್ಗೆ ನನ್ ಮೇಲೆ ಪ್ರೀತಿ ಬಂದಾಯ್ತು. ನಿನ್ ಮನ್ಸೊಳಗಡೆ ನನ್ನನ್ನ ಸೇರ್ಸ್ಕೊಂಡ್ಬಿಟ್ಟಿದ್ಯಾ. ನಾನಿಲ್ದೇ ಇದ್ದಾಗ ನಿನಗೆ ನನ್ನ ನೋಡ್ಬೇಕು ಅಂತ ಅನ್ನಿಸ್ತಿತ್ತಲ್ಲ, ಅದೇ ಲವ್ ಲವ್ ಲವ್. ಹೇ, ಐ ಲವ್ ಯು ಡಾ, ಐ ಲವ್ ಯು ಡಾ, ಐ ಲವ್ ಯು. ಚೆನ್ನಾಗೇ ಇಲ್ಲ. ಸುನೀಲ್, ಕಮ್ ಹಿಯರ್. ವಾಟ್ ಇಸ್ ದಿಸ್? ಏನೇ ಇದು? ಚಿಪ್ಸ್ ಪ್ಯಾಕೆಟ್ ಕವರ್ ಸರ್. ಇಡಿಯಟ್, ನನಗ್ ಗೊತ್ತಿಲ್ವಾ ಚಿಪ್ಸ್ ಪ್ಯಾಕೆಟ್ ಕವರ್ ಅಂತ? ನಾವ್ ಇರೋ ಜಾಗನ ಯಾವಾಗ್ಲೂ ನೀಟಾಗಿ ಇಟ್ಕೋಬೇಕು. ಕಾಲೇಜ್ ಪ್ರಿಮಿಸಸ್ ಅಲ್ಲಿ ಎಲ್ಲೇ ಕಸ ಬಿದ್ದಿದ್ರು ಅದನ್ನ ತಂದು ನನ್ನ ರೂಮಲ್ಲಿರೋ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು. ಗೊತ್ತಾಯ್ತಾ? ಸ್ಟೂಪಿಡ್. ಡಸ್ಟ್ಬಿನ್. ಗುಡ್ ಬಾಯ್. ಹಲೋ, ನಮ್ಮಕ್ಕಿನ ಪುಳಿಯೋಗರೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ವೆರಿ ಗುಡ್ ಬಾಯ್. ಬಿಡಿ ಬಿಡಿ, ಅವ್ರ ತಂದೆ ಪುಳಿಯೋಗರೆ ಫ್ಯಾಕ್ಟ್ರಿನೇ ಇಟ್ಟಿದ್ದಾರೆ. ಏನಯ್ಯ ಇದು? ಕಸ. ನನಗೆ ಗೊತ್ತಿಲ್ವಾ ಇದು ಕಸ ಅಂತ? ಇದೇನು ಪ್ರಿನ್ಸಿಪಲ್ ರೂಮ ಇಲ್ಲ ಮುನ್ಸಿಪಲ್ ತೊಟ್ಟಿನ ಇದು? ನೀವೇ ಹೇಳಿದ್ರಲ್ಲ ಛೆ, ಛೆ, ದೂರ ದೂರ. ಏನಯ್ಯ ಹೇಳ್ದೆ? ಕಾಲೇಜ್ ಪ್ರಿಮಿಸಸ್ ಅಲ್ಲಿ ಎಲ್ಲೇ ಕಸ ನೋಡಿದ್ರು ತಂದು ಬಿನ್ಗೆ ಹಾಕು ಅಂತ. ನನ್ ಬಿನ್ನೆಲ್ಲ ಹಾಕು ಅಂತ ಹೇಳ್ದ? ಪ್ರಿನ್ಸಿಪಲ್ ವಾಕ್ಯನ್ ಪರಿಪಾಲನೆ ಮಾಡೋದು ವಿದ್ಯಾರ್ಥಿಗಳ ಕರ್ತವ್ಯ ಅಲ್ವಾ ಸರ್? ಸ್ಟಾಪ್ ಇಟ್ ಐಸೆ. ಹೋಗಿ ಆಚೆ. ಗೆಟ್ ಔಟ್ ಐಸೆ. ಚೀ ಚಿ ಚಿ. ಯಾರೇ ಅಲ್ಲಿ ತಗೊಳ್ಳೋ ಬಿಸಾಗ ಇದನ್ನ. ಯಾಕಯ್ಯ ಬಂದೆ? ಸ್ವಲ್ಪ ಆಚೆ ಕಡೆ ಬನ್ನಿ ಸರ್. ಯಾಕಯ್ಯ? ಬನ್ನಿ ಸರ್. ಗೊತ್ತಿಲ್ದೆ ನೀನ ಬೈದ್ಬಿಟ್ಟೆ. ನಾನು ಏನು ಮಾಡ್ಬೇಡಪ್ಪ. ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಬನ್ನಿ ಸರ್. ಏನಪ್ಪ? ಕುಡಿತಿದ್ಯಾ ನೀನು? ನಿನಗೆ ಕುಡಿಬೇಡ ಅಂತ ಹೇಳಿಲ್ಲ ನಾನು? ಅವೆಲ್ಲ ಆಗಕ್ಕಿಲ್ಲ. ಕುಡಿಬೇಡ, ಮಟ್ಕಾಡ್ಬೇಡ ಅಂತ ಹೇಳ್ಬೇಡ ನೀನು. ನಾವು ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀವಿ, ಅವುಗಳನ್ನ ಬಿಡಕ್ಕಿಲ್ಲ. ನಿನ್ ಮಾತ್ ಕಟ್ಕೊಂಡ್ ದಿನ ಮೈ ತೊಳ್ಕೊಂತ ಇದೀನಿ. ಅದೇ ಎಷ್ಟ್ ಕಷ್ಟ ಅಂತ ನಿನಗ್ ಗೊತ್ತಾ? ಉಜ್ಕೊಂಡ್ ಸಣ್ಣಕ್ಕಾಗೋಗಿದ್ದೀನಿ. ನಮ್ಮವ್ವ ಲಬ ಲಬ ಅಂತ ಬಾಯಿ ಬೇಡ್ಕೊಂಡ್ ಬೈತಾ ಬಿದ್ದಾಳೆ. ಅಯ್ಯ ನಿನ್ನ. ಚಿನ್ನ, ಎಲ್ಲೋಗ್ತಿದ್ಯಾ? ಇಲ್ಲಿಂದ ಬಿದ್ದು ಸಾಯಕ್ಕೆ. ಯಾಕೆ? ಏ ಹೋಗಲ್ಲ, ಅದೆಲ್ಲ ನಿನ್ಗ್ಯಾಕೆ? ನೀನ್ ಹೋಗ್ ಕುಡಿ, ಮಟ್ಕ ಆಡು. ಏಯ್ ಚಿನ್ನ, ಹೇಳು ಹೇಳು, ನೀನ್ ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ಯೋ ಇಲ್ವೋ? ಇದೇನೇ ಚಿನ್ನ ಹಿಂಗ್ ಕೇಳ್ಬಿಟ್ಟೆ ನೀನು? ನಾನಂತೂ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ನೀನು ಆ ಕುಡಿಯೋದು, ಮಟ್ಕ ಆಡೋದು ಅದೆಲ್ಲ ನನಗಿಷ್ಟ ಆಗಲ್ಲ. ಅದನ್ನೆಲ್ಲ ಬಿಡ್ಲೇಬೇಕು. ಪ್ಲೀಸ್ ಕಣೋ, ಬಿಟ್ಬಿಡು. ನನ್ಕಿಂತ ಹೆಚ್ಚ ಪ್ಲೀಸ್ ಕರಿಯ, ನನಗೋಸ್ಕರ ಬಿಟ್ಬಿಡು. 2 4 6 8 10. ಯಾನೆ ಲಕ್ಕಿ, ಮೀನ್ ಮಾರ್ಕ ಬಂದ್ಬಿಟ್ಟ?
ಇತ್ತೀಚೆಗೆ ಬೆಳಗಾತ್ರದ ಮೀನ್ ತಗೊಂಡೋಯ್ತಾ ಇದ್ದೀಯಲ್ಲ ನಿನ್ ಮಗ ದೊಡ್ಡ ದೊಡ್ಡ ಮೀನ್ ಅಲ್ವಾ ತತ್ತಾ ಇದ್ದಿದ್ದು. ಅದನ್ನೇನ್ ಕೇಳಿಯಮ್ಮ ಅದಕ್ಕ 2 ವಾರದಿಂದ ಹಿಂಗೆಯ ಅವ್ನ್ ಮನ್ಸೇ ಸರಿ ಇಲ್ಲ ಕಣವ. ಕೈಗ್ ಸಿಕ್ ಮೀನ್ ತಂದ್ಕೊಟ್ಟು ಹೊಂಟೋಯ್ತಾನೆ, ಏನೇನೋ ಮಾತಾಡ್ತಾನೆ, ಹೆಂಗೆಂಗೋ ಆಡ್ತಾನೆ ಕಣವ. ಹೌದಾ ಲಕ್ಕಿ? ಅದಕ್ಕ ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ತಿಂಗ್ಳಿಗ್ 1 ದಪ್ಪ ಮೈ ತೊಳ್ಕೊತಿದ್ದವನು ದಿನ ಮೈ ತೊಳ್ಕೊಳ್ತಾವ್ನೆ. ಹಂಗ? ಅಯ್ಯ ಶಿವನೇ, ನಿನ್ ಮಗನ್ ಮೈ ಮ್ಯಾಗೆ ಗಾಳಿ ಗಿಳಿ ಮೆಟ್ಕೊಬಿಟ್ಟೈತೇನೋ. ಏನಾಗೋಯ್ತೋ ಗೊತ್ತಿಲ್ಲ ಕಣವ. ನಮ್ ಕರಿಯ ಒತ್ತಾರೇನೆ ಸೇಂದಿ ಬಿಟ್ಕೊತಿದ್ದ, ಈಗ ಅದನ್ನು ಬಿಟ್ಬಿಟ್ಟವ್ನೆ. ಎತ್ತಾಗೋ ಹೋಯ್ತಾನೆ, ಎಷ್ಟೊತ್ಗೋ ಬರ್ತಾನೆ. ಸುಬ್ಬಕ್ಕ, ರಾಜಿ, ಲಕ್ಷ್ಮಿ ಬಂದ್ರೆ ಅಲ್ಲಿ ನೋಡ್ರೆ. ಚೆನ್ನಾಗಿದೆ ಕಳ್ಳ ಕರಿಯ, ಕಪ್ಪಗಿದ್ರು ಬಲ್ ಮುದ್ದಾಗಿದ್ಯಾ, ಕರೆ ಚಳಿಮೆ ಇದ್ದಂಗಿದ್ಯಾ. ವೆರಿ ಗುಡ್. ಐ ಆಮ್ ಗೋಯಿಂಗ್ ಟು ದ ಕಾಲೇಜ್. ಯಾ, ಓ ಮೈ ಗಂಜಿ ಬಾಕ್ಸ್. ಓ ಸಚ್ ಕರುಣೆಯ ತೋರೆಯ. ಅವ್ವ, ಸುಬ್ಬಿ, ರಾಜಿ, ಲಕ್ಷ್ಮಿ, ನೀನು ಎಲ್ಲದನ್ನೇ ನೋಡ್ತಾ ಇದ್ದಾರೆ. ದೃಷ್ಟಿ ಆಗಲ್ಲ. ಐ ನೋ ಲೈಕ್ ಯು ನೋ ಡಿಕಾಕ್ಷನ್ ಶೋ ನಾಟ್ ಎಕ್ಸ್ಪೆಕ್ಟೆಡ್ ಕಮ್ ದಿ ಡ್ರಾಕುಲಾ ಆಫ್ ದಿ ಬಾರ್ಡರ್. ನೋ ಮೈಂಡ್ ಇಸ್ ಓನ್ಲಿ ಅಂತ ಚೆಕೋಸ್ಲೋವಾಕಿಯಾ. 1 ಮಿನಿಟ್ ಮಮ್ಮಿ, ಮದ್ವೆ ಆಗೋದಾಗಿದ್ಯಾ? ಒಳ್ಳೆ ಕಾಸು ಕಾಂಚದವ್ರು ಮದ್ವೆ ಆಗ್ತಾನೆ. ಬೆಸ್ಟಿನ ಮದ್ವೆ ಆಗಿದ್ಯಾ? ಅವನು ಹೊಗೆ ಹಾಕೊಂಡ್ಬಿಟ್ಟಿದ್ದಾನೆ. ನಿನ್ಗೂ ಗತಿ ಇಲ್ಲ, ನನ್ಗೂ ಗತಿ ಇಲ್ಲ. ಸೀದೋಗಿರೋ ಮೀನ್ ತರ ಆಗ್ಬಿಟ್ಟಿದೀನಿ. ಛೇ 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 ಛೇ. ಯಾರಿಗಾದ್ರೂ ದಾನ ಮಾಡ ಅಂತ ಜೋಬಲ್ ಕೈ ಹಾಕ್ತೀನಿ. ಛೇ, 25 ಪೈಸರಿ ಇರೋದಿಲ್ಲ. ಇರೋ ಕಬಳಮ್ಮ, ಟೆಲ್ ಮೈ ಮಾಮಿ ಐ ಡೋಂಟ್ ಲೈಕ್ ದಿಸ್. ಛೇ 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 ಛೇ. ಬಾಯ್ ಮಮ್ಮಿ. ನೋಡುವ, ನನ್ ಮಗಿಗೆ ಏನೋ ಆಗ್ಬಿಟ್ಟೈತೆ. ಹೆಂಗಾಡ್ತವನೆ. ಗುಡ್ ಬಾಯ್ ಕರಿಯ ಇಸ್ ಎ ಗುಡ್. ಕುಡ್ದು ಸಾಯ್ತಿಯೇನೋ? ಕುಡಿಯೋದಕ್ಕೆ ಕೇಮೆ ಅನ್ಕೊಂಡಿದೀರಾ? ಏನೋ ಸಿಗುತ್ತೆ, ಕುಡಿದ್ರೆ ಏನೋ ಸಿಗುತ್ತೆ. ಹೇಳ ಮೇಲೆ ಎಷ್ಟೊತ್ತು ದುಡಿತೀಯ ಒಂದಿನಕ್ಕೆ? 150 ರೂಪಾಯಿ. ಅಗ್ಗದ್ ಮಡಗ್ದ ಅಂದ್ರೆ ಥೂ, ನಿನ್ ಹೋಗ್ತೇಕ್ ಬೆಂಕಿ ಇಕ್ಕ. 150 ರೂಪಾಯಿ ದುಡ್ದು 100 ರೂಪಾಯಿ ಇಲ್ಲೇ ಕುಡಿತ್ಯಾ. ಇನ್ನು 50 ರೂಪಾಯಿ ಹೆಂಡತಿ ಮಕ್ಳನ್ನ ಹೆಂಗ್ಲಾಸ್ ಹಾಕ್ತ್ಯಾ? ನಿನ್ ತಲೆ ಮೇಲೆ ಕೈ ಇಕ್ಕೊಂಡೆಲ್ಲ. ಒಂದ್ ದಿವ್ಸ ಏನಾದ್ರೂ ನಿನ್ ಹೆಂಡತಿ ಮಕ್ಳಿಗೆ ಸಂತೋಷವಾಗಿ ಊಟ ಹಾಕಿದ್ಯಾ ಅಂತ? ಕುಡ್ದು ಒಂದಿನ ನಿಗರ್ಕೊಂಡ್ಬಿಡ್ತೀಯ ಕಣ್ಲಾ. ನಿನ್ ಹೆಂಡತಿ ಮಕ್ಳನ್ ಕಟ್ಕೊಂಡ್ ಸಾಕಾಗ್ದಿರ ಅಂಬೋ ಅಂತ ಬೀದಿ ಅಲಿಬೇಕಾಯ್ತದೆ. ನಮ್ಮಪ್ಪ ನಿನ್ನಂಗೆ ದೊಡ್ಡ ಕುಡ್ಕ ಅಂತೆ ಸತ್ತೋಗ್ಬಿಟ್ಟ. ನಮ್ಮವ್ವ ನನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟವಳೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಕುಡಿಯೋದೇ ಜೀವನ ಅಲ್ಲ ಕಣೋ. ಇದೆಲ್ಲ ಬಿಟ್ಟು ಒಂದ್ ಒಳ್ಳೆ ಜೀವನ ಐತೆ, ಅದ್ ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ನಿನ್ ಕೈ ಮುಗಿದ್ ಕೇಳ್ಕೊಂತಿರೋ, ಇದನ್ ಬಿಟ್ಬಿಡು. ನಿನ್ ಮಕ್ಳನ್ ಕಷ್ಟಪಟ್ಟು ಓದ್ಸು. ಅವ್ರು ನಿನ್ ಕಷ್ಟ ಕಾಲಕ್ಕೆ ಆಯ್ತಾರ ಕಣೋ. ಬುದ್ಧಿವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ. ನಮ್ಮಂಗೆ ಯಾರು ಹಾಳಾಗೋದ್ ಬೇಡ ಕಣ್ಲ. ಬಿಟ್ಬಿಡ್ಲಾ ಕುಡಿಯೋದು, ಬೇಡ ನಮಗ್ ಕುಡಿಯೋದು, ಬಿಟ್ಬಿಡ್ಲಾ. ಲೈ, ಅಟ್ಟಿ ಕಡೆಗೆ ಹೋಗಿ ಮಕ್ಳು ಮರಿ ನೋಡೋಗ್ಲಾ. ಎಂಡ ಒಂದಿದ್ರೆ ಎಂಟ್ರು ಬೇಡ, ಮಕ್ಳು ಬೇಡ ನಿಂಗೆ. ನಡಿಯಾ ನಡಿಯಾ ಹೋಗ್ಲಾ. ದಿನ ಕೈ ಬಿಸ್ಕೊಂಡ್ ಬಂದ್ಬಿಡ್ತೀಯಲ್ಲ, ಏನಾದ್ರೂ ತರತ್ತಾನೆ? ಹಿಂಗೇನ್ ತರ್ಬೇಕಿತ್ತು ಚಿನ್ನ? ತಾನ್ ಪ್ರೀತಿಸಿದ ಹುಡ್ಗ ಏನಾದ್ರೂ ತರ್ತಾನೇನೋ ಅಂತ ನಮ್ಮಂತ ಹುಡುಗಿರ್ ಕಾಯ್ತಾ ಇರ್ತಾರೆ. ಅವ್ನ್ ಕಬ್ನ ಕೊಟ್ರು ಅವಳ ಪಾಲ್ಗದು ಮಾಣಿಕ್ಯ. ಅರ್ಥ ಮಾಡ್ಕೊಂಡ್ ತಂದ್ಕೊಡೋದ್ ಕಲೀರಿ. ನೀನ್ ಹೀಗಂತೆ ಅಂತ ಗೊತ್ತಿತ್ತು ಚಿನ್ನ, ಅದಕ್ಕೆ ನನ್ ಬಂಗಾರಿಗೆ ಬಂಗಾರದ ಬಳೆ ತಂದಿದೀನಿ. ಎಲ್ಲಿ ಕೈ ಕೊಡು. ವಾವ್, ಥ್ಯಾಂಕ್ಸ್ ಕಣೋ ಪ್ರದೀಪ. ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಏನು ಕರಿಯ, ಎಷ್ಟೊತ್ತ ಕಾಯೋದು? ಏನು ಮುಖ ನೋಡ್ತಾ ಇದ್ಯಾ? ಎಲ್ಲೋಗಿದ್ದೆ? ಚಿನ್ನ, ನಿನಗೋಸ್ಕರ ಬ್ಯಾಂಗ್ಳೂರ್ ತಂದು ಇದೀನಿ. ಬ್ಯಾಂಗ್ಳೂರ್. ಅಯ್ಯೋ, ಇದು ಬ್ಯಾಂಗ್ಳೂರ್ ಅಲ್ಲ, ಬ್ಯಾಂಗಲ್ಸ್. ಅದೇ ನಾನ್ ನಿನ್ಗೆ ಏನಾದ್ರೂ ಕೊಡಿಸ್ಬೇಕು ಅಂತ ಭಾರಿ ಆಸೆ ಇತ್ತು. ಆದ್ರೆ ನನ್ ಕೈಯಲ್ಲಿ ಕಾಸೇ ಇರಕ್ಕಿಲ್ಲ. ಏನ್ ಮಾಡೋದು? ನಾನ್ ಯೋಗ್ಯಕ್ಕೆ ತಕ್ಕಂಗ್ ತಂದಿದ್ದೀನಿ. ಸಾಕ?
ಗಾಡಿ ನಿಲ್ಸು. ಮಾನ್ಗೆಟ್ಟವ್ರು ಕತ್ತರಿಸಿಡ್ಬೇಕಿಂತವ್ರನ್ನ. ಅಯ್ಯೋ ನನ್ನನ್ನು ಬಿಟ್ಬಿಟ್ಟು ಹೊಂಟೋದ್ಲಲ್ಲ ಯಪ್ಪ. ನಮ್ಮ ಊರಿಗಿಂತ ನನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ಲಲ್ಲೋ ಯಪ್ಪ. ಅಯ್ಯೋ ಎಲ್ಲಿ ಇನ್ನು ಮೇಲೆ ನಾನು ಯಾರೊಂದಿಗೆ ಜಗಳ ಆಡ್ಲೆ, ಯಾರ ಹತ್ರ ನನಗೆ ಕಷ್ಟ ಸುಖ ಹೇಳ್ಕೊ. ಶೀಲವ್ವ, ಇವ್ನ ಅವನೆಲ್ಲ ಈ ರಾಕ್ಷಸ ದುಡ್ದಿದ್ದೆಲ್ಲಾನು ಕುಡ್ದು ಕುಡ್ದು ಮಜಾ ಮಾಡಿ ಮಟ್ಕಾಡಿ ಕಳೆದ್ಬಿಟ್ನು. ಅವಳು ದುಡ್ದು ಗಂಜಿ ಮಾಡಿ ಮಕ್ಳಿಗೆ ಉಯ್ತಿದ್ಲು. 8 ದಿನ ಅಂತ ಉಪವಾಸ ಇರಕ್ಕಾಯ್ತದೆ. ಪಾಪ ಅವಳೇ ಹೊಂಟೋದ್ಲು. ಟೂ ಮಂತ್ಸ್ ಆಯ್ತು ನಮಗ್ ರಾಂಗ್ ನಂಬರ್ ಕೊಟ್ಟು ಈ ತರ ಒದೆ ತಿನ್ಸಿರೋ ಆ ಇಡಿಯಟ್ ನನ್ ಕೈಗೆ ಸಿಕ್ಬಿಟ್ರೆ. ಓಲ್ಡನ್ ರಾಂಗ್ ಅಡ್ರೆಸ್ ಕೊಟ್ಟಿಯಾನೆ ರಘು. ನನ್ಗನ್ಸುತ್ತೆ ಈ ತರ ಬುದ್ಧಿ ಐ ಥಿಂಕ್ ನಮ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇರೋದು. ಒಂದ್ಸಲ ಈ ಕಾಲೇಜ್ನಲ್ಲಿ ನಾವ್ ಯಾಕೆ ಟ್ರೈ ಮಾಡಬಾರ್ದು? ಯು ಆರ್ ರೈಟ್. ಯಾರ್ದದು ಫೋನು? ಕೋತಿ ಇಲ್ಲೇ ಇದೆ. ಯಾವನೇ ಅವನು? ಸುನಿಲ್ ಗೆಟಪ್ ಐಸೆ. ನಾನೇನ್ ಪಾಠ ಮಾಡ್ತಾ ಇದ್ದೀನ ಇಲ್ಲ ಕತ್ತೆ ಮೇಯಿಸ್ತಾ ಇದ್ದೀನ? ಏನೇ ಅದು? ಮೊಬೈಲ್. ನನಗೆ ಗೊತ್ತಿಲ್ವಾ? ನೋಡು, ಕ್ಲಾಸ್ ಮುಗಿದ್ಮೇಲೆ ಬಂದು ತಗೊಂಡೋಗು, ಗೊತ್ತಾಯ್ತಾ? ನಾನ್ ಸನ್ಸ್ ರೇ ರಮಣನ್ ಏನ್ರಿ ಮುಖ ನೋಡ್ತಾ ಇದ್ದೀರಾ? ಕಂಟಿನ್ಯೂ ಮಾಡಿ. ಸರಿ ಸರ್. ಕ್ಲಾಸ್ ಟೈಮಲ್ಲಿ ಯಾಕೆ ಫೋನ್ ಮಾಡ್ತೀರಾ? ನಿಮ್ಮ ಮೇಲೆ ಲವ್ ಸರ್. ಏನೇ ನಿನ್ ಪಿಂಡ ಲವ್? ನಿಮ್ಮ ಅಪ್ಪ ದುಡ್ದಾಕ್ಬಿಡ್ತಾನೆ, ನಿಮ್ಮ ಅವ್ವ ಚೆನ್ನಾಗಿ ಒಗ್ಗರಣೆ ಹಾಕ್ಬಿಟ್ಟು ಪುಳಿಯೋಗರೆ ಮಾಡ್ಬಿಡ್ತಾರೆ. ಹೊತ್ತದಕ್ಕೆ ತಿಂದ್ಬಿಟ್ಟು ಮಾಡೋ ಕೆಲಸ ಇದೆ ಸಿಕ್ ಹುಡುಗಿಗೆ ಫೋನ್ ಮಾಡ್ತಾ ಲವ್ ಲವ್ ಅಂತ ಹೊಡಿತಿರ್ತೀರಾ. ಯಾವ ನನ್ನ ಮಗ ಈ ಮೊಬೈಲ್ ಕಂಡಿಡ್ದ ಏನೋ? ಒಂದೇ ಒಂದು ಒಂದೇ ಒಂದು ಒಂದೇ ಒಂದು ಒಂದು ಒಂದೇ ಒಂದು ಮಾಡು ಮಾಡು ಮಜಾ ಮಾಡು. ಆಮೇಲೆ ನಮಗೂ ಸ್ವಲ್ಪ ಕಳಿಸ್ಬಿಡು. ಕಳಿಸ್ಬೇಕ ನನಗೆ ಕಳಿಸ್ಬೇಕ. ಅವನೇನಂದ? ಅವನೇ ಅಲ್ಲ, ಎಲ್ಲರೂ ಹಾಗೆ ಹೇಳೋದು. ಅದು ಕಾಮನ್. ಅದಕ್ಕೆ ಇಷ್ಟೊಂದು ಕೋಪನಾ? ನೀನ್ ಯಾವಾಗ್ಲೂ ಬದಲಾಗೋದು? ನಿನಗೆ ಯಾವಾಗ ಜವಾಬ್ದಾರಿ ಬರೋದು? ನಿನಗೋಸ್ಕರ ನಾನು ಒಬ್ಳು ಇದ್ದೀನಿ ಅನ್ನೋ ಜ್ಞಾನ ಇದೆಯೇನು ನಿನ್ಗೆ? ನೀನ್ ಯಾರನ್ನಾದ್ರೂ ಹೊಡೆದು ಸಾಯಿಸ್ಬಿಟ್ಟು ಜೈಲ್ಗೆ ಹೋದ್ರೆ ನನ್ ಕತೆ ನಾನೇನೋ ಮಾಡ್ಬೇಕು? ನಿನ್ ನೆನ್ಪಲ್ಲೇ ಬದುಕಿರ್ಲ ಇಲ್ಲ ನಿನ್ ಪ್ರೀತಿ ತಪ್ಪಿಗೆ ಪ್ರಾಣ ಕಳ್ಕೊಳ್ಳ? ಹಂಗೆಲ್ಲ ಮಾತಾಡ್ಬೇಡ ಸಪ್ತ. ನೀನ್ ಪ್ರಾಣ ಕಳ್ಕೊಟ್ರೆ ನಾನೆಲ್ಲಿ ಬದುಕಿರ್ತೀನಿ? ನಾನು ಹೊಂಟೋಯ್ತೀನಿ. ಅಂತವನು ಇಂಥ ಒರಟತನದಿಂದ ದೂರ ಇರ್ಬೇಕು. ನಿಂಗೊಂದು ವಿಷಯ ಗೊತ್ತಾ? ನಾವಿಬ್ರು ಪ್ರೀತಿಸೋದು ನಮ್ಮ ಅಪ್ಪಂಗೆ ಗೊತ್ತಿಲ್ಲ.
ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಖಂಡಿತ ನಿನ್ ಜೀವ ಸಹಿತ ಉಳಿಸಲ್ಲ. ನಾನೇನ್ ಸುಮ್ಕಿರ್ತೀನ? ಇದೇ ಬೇಡ ಅಂತಿರೋದು. ನೀನು ಅಂದ್ರೆ ನನ್ ಜೀವ ಕಣು. ನೀನಿಲ್ದೆ ನನಗ್ ಬದುಕಿರೋಕ್ ಆಗಲ್ಲ. ಅದೇ ತರ ನನ್ ತಂದೆ ತಾಯಿ ಅಂದ್ರೆ ನನಗ್ ಜೀವಕ್ಕಿಂತ ಹೆಚ್ಚು. ಅವ್ರನ್ನ ಎದುರಾಕೊಂಡು ನಿನ್ನ ಮದ್ವೆ ಆಗೋಕ್ಕೂ ಆಗಲ್ಲ. ಆದ್ರೆ ನಿನ್ನಲ್ದೆ ನಾನು ಬೇರೆ ಯಾರು ಮದ್ವೆ ಆಗೋದಿಲ್ಲ. ಇವತ್ತಿಂದ ನೀನು ಯಾರ ಮೇಲೂ ಕೈ ಮಾಡಬಾರ್ದು. ತಾಳ್ಮೆಯಿಂದ ಪ್ರೀತಿಯಿಂದ ನಮ್ಮವ್ರನ್ನೆಲ್ಲ ಗೆದ್ದು ನಿನ್ನನ್ನ ಮದ್ವೆ ಮಾಡ್ಕೋಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ನನಗ್ ಮಾತು ಕೊಡು. ಅವೆಲ್ಲ ಆಗಕ್ಕಿಲ್ಲ. ನಮ್ ತಂಟೆಗೆ ಯಾವನಾದ್ರೂ ಬಂದ ಅಂದ್ರೆ ಹಂಗೆ ತೆಗೆದು ಮಕ ಮುತ್ತಿ ಕಿತ್ತೋಗಂಗ್ ಮಡ್ಗದೆಯ. ಅಂದ್ರೆ ನನ್ ಪ್ರೀತಿಗಿಂತ ಹೊಡೆಯೋದೇ ಹೆಚ್ಚ ನಿನ್ಗೆ? ಅದಂಗಲ್ಲ ಚಿನ್ನ. ಮಾತಾಡ್ಬೇಡ ನೀನು. ನಾನ್ ನಿನಗ್ ಬೇಕು ಅಂದ್ರೆ ಇನ್ಮೇಲೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಮಾತು ಕೊಡು. ಇದು ಸಾಧಾರಣವಾದ ಭಾಷೆ ಅಲ್ಲ. ನೆನ್ಪಿರ್ಲಿ, ನೀನ್ ಯಾರನ್ನಾದ್ರೂ ಹೊಡೆದಿದ್ದ ದಿವಸ ನನ್ ಪ್ರಾಣ ಹೊರಟೋಗಿರುತ್ತೆ. ಚಿನ್ನ, ಅಮ್ಮ, ಅವ್ವ ನೀವು ನಮ್ಮಟ್ಟಿದ್ದಕ್ಕೆ ಒತ್ತಾರೆ ಬಂದಿದ್ನಲ್ಲ? ನಾನೇ ಹೀಗೆ ಸುಮ್ಮನೆ ಬಂದೆ. ಹಂಗ ಅವ್ವ ನಿಮ್ಮನ್ ಕುಂಡ್ರಿಸಿ ಮಾತಾಡ್ಸಕ್ಕೂ ನನ್ ತವ. ಅಯ್ಯೋ ಪರವಾಗಿಲ್ಲ. ತಗೊಳ್ಳಿ. ಏನ್ರವ ಇದು? ಸೀರೆ ನಿಮ್ಗೆ. ನಂಗ? ಹೌದು. ಬೇಡ ಕಣ್ರವ. ಪರವಾಗಿಲ್ಲ, ತಗೊಳ್ಳಿ. ಹ್ಞೂ ಕಣ್ರವ. ನಾನು ಬರ್ತೀನಮ್ಮ. ಯವಾ ಯವಾ, ಅರೆ ಎಲ್ಲೋರ್ಲಿ ಸುಂದ್ರೆ? ಯವಾ ಎಲ್ಲೋರ್ಲಿ ಇವಳು? ಅಯ್ಯಯ್ಯ, ಬಟ್ಟೆ ಎಲ್ಲ 30 ಆಗೋಯ್ತು. ಬರೀ ಸ್ಮೆಲ್ಲು. ಯವಾ ಯವಾ, ಇದೇನೇನೇನ್ ಅವತಾರ? ಆ ಮಗ ಬಂದು ಕೊಟ್ಟೈತು ಕಡ್ಲ. ಯಾವ ಮಗ? ಯಜಮಾನ್ರ ಮನೇಲಿ ಅವ್ರಲ್ಲ, ಚಿಕ್ಕಮ್ಮ ಅವರು. ಹಂಗ ಉಟ್ಕೋ. ಚಿಕ್ಕಮ್ಮ ಅವ್ರಿಗೆ ನನ್ ಮ್ಯಾಗೆ ಶಾನೆ ಪಿರುತಿ ಅಂತೀನಿ. ಬಿಡ್ತು ಅನ್ನು. ಅವಳಗ್ ಪಿರುತಿರ ನಿನ್ ಮ್ಯಾಕಲ್ಲ, ನನ್ ಮ್ಯಾಕೆ. ದಿಟಾ, ನಾನು ಅವಳನ್ ಮದ್ವೆ ಆಯ್ತಿದ್ದೀನಲ್ಲ. ನಿನ್ ಗಂಡನಿಗೂ ನನಗೂ ಅವಳಿಗೂ ಲವ್ ಸ್ಮಾರಿಶ್. ಏನಾಯ್ತೆ? ಲೇ ಅವ್ವ, ಇದ್ಯಾಕೆ ಅವ್ವ? ನಾನ್ ಮದ್ವೆ ನಿಂಗೆ ನೋವು ಅಂತೀನಿ. ತಗೊಂಡೋಗ ಅವ್ರಿಗೆ ಕೊಟ್ಬಿಡ್ಲಾ? ಇದ್ಯಾಕೆ ಅವ್ವ? ಏನಾಯ್ತು? ಯಾಕೋ ಚಳಿ ಜ್ವರ ಬಂದಂಗ ಆಯ್ತದೆ ಮಗ. ಅವ್ರೆಲ್ಲಿ ನಾವೆಲ್ಲಿ? ಅವರು ಉಪ್ಪರಿಗೆ ಮೇಲವ್ರೆ, ನಾವು ತಿಪ್ಪೆಯಲ್ಲಿದ್ದೀವಿ. ಎಲ್ಲಿಂದ ಎಲ್ಲಿಗೆ? ಅವ್ರ ಕಾಲ್ ಕಸ ಮುಟ್ಟಕ್ಕೂ ನಮ್ಗೆ ಹೋಗ್ತಾ ಇಲ್ಲ ಕಣ್ಲ. ಅಂಥವ್ರ ಸಂಬಂಧವಾ? ಅಯ್ಯಯ್ಯೋ ಶಿವ, ಕನ್ಸ್ ಮನ್ಸ್ನಾಗೂ ನೆನ್ಸ್ಬೇಡ ಕಣ್ಲ ಮಗ. ಅವಳನ್ನೇನಾರ ನೀನ್ ಆಸೆ ಪಟ್ಟಿದ್ರೆ ಮರ್ತ್ಕೊಂಡ್ಬಿಡು. ಸೀಮಂತ್ರ ಬದುಕ್ನಾಗೆ ಏನ್ ನಡೆದ್ರೂ ಗೊತ್ತಾಗಕ್ಕಿಲ್ಲ. ಬಡವ್ರಿಗೆ ಹಂಗಲ್ಲ, ಮಾನ ಮರ್ವಾದೆ ಹೊಂಟೋಗ್ಬಿಡ್ತದೆ. ಬೇಡ ಕಣ್ಲ, ಮರ್ತ್ಕೊಂಡ್ಬಿಡು. ಅವಳನ್ನ ಮರ್ತ್ಬಿಡು. ಅನುಮಾನ ಪಡ್ತಿದ್ಯೇನೋ? ನನ್ ಮೇಲೆ ಅನುಮಾನ ಪಡ್ತಿದ್ಯೇನೋ? ನನ್ ಪ್ರೀತಿ ಮೇಲೆ ಅನುಮಾನ ಪಡ್ತಿದ್ಯೇನೋ? ನನ್ ಪ್ರೀತಿ ಮೇಲೆ ಅನುಮಾನ ಪಡ್ತಿದ್ಯಾ? ಛೇ, ನಾನ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ.
ಮಾಡ್ತಿದ್ದೀನಿ ಅಂತ ತೋರ್ಸ್ಕೊಳಕ್ಕೆ ನಾನು ಏನೋ ಮಾಡ್ಲಿ ಸತ್ತೋಗ್ಬಿಡ್ಲಾ ಚಿನ್ನ ನೀನ್ ನನ್ ಜೀವ ಕಣೋ. ನಾನ್ ನಿನ್ನ ಟೈಮ್ ಪಾಸ್ ಲವ್ ಮಾಡ್ತಾ ಇಲ್ಲ, ಜೀವನ ಪೂರ್ತಿ ನಿನ್ ಹೆಂಡತಿಯಾಗಿ ಬಾಳ್ತೀನಿ. ಹಂಗಾರೆ ಮೀನ್ ಹಿಡಿಯಕ್ಕೆ ಒಳಗೆ ನನ್ನ ಒಟ್ಟಿಗೆ ಬತ್ತ್ಯಾ? ಜಪ್ಪ ಮಕ್ಳ್ಯಾಕೆ ಅಳ್ತಾವೆ? ಒಟ್ಟಿಗೆ ಇಲ್ದೆ ಅಳ್ತಾವೆ. ಅವ್ರಪ್ಪ ಎಲ್ಲೋದ? ಈಗ ತಾನೇ ಮಟ್ಕ ಆಡೋಕ್ ಹೋಯ್ತಾವನೆ. ಎಲ್ಲೋಯ್ತಿದ್ಯಾ? ಮಟ್ಕಾಡಕ್ ಹೋಯ್ತಿದ್ಯೇನೋ? ನನ್ ಮಗನೇ ಹಳೆ ಕರಿಯಾಗಿದ್ರೆ ಹಂಗೆ ಬಗ್ದು ರಕ್ತ ಕುಡ್ಕೊಂಡ್ ಬಿಡ್ತಾ ಇದ್ದೆ ಮಗನೇ. ಲೇ ಮುನ್ಯ, ಅಲ್ಲಿ ನೋಡೋಗ್ಲಾ ನಿನ್ ಮನೆ ಬಾಗ್ಲಾಗೆ ಆ ತಾಯಿ ಇಲ್ಲದ ಮಕ್ಳು ಕೂತ್ಕೊಂಡ್ ಗೊಳೋ ಅಂತ ಅಳ್ತಾವ್ ಕಣಲೇ. ಬೇಡ ಕಣ್ಲಾ, ಅವಕ್ಕಪ್ಪ ಅವ್ವ ಎಲ್ಲ ನೀನೇ ಅಲ್ವೇನ್ಲಾ? ಲೇ, ಈ ಮಟ್ಕ ಆಡ್ದವ್ರು ಯಾರೋ ಉದ್ದಾರ ಆಗವ್ರೆ ಹೇಳು. ಬೇಡ ಕಣ್ಲೇ. ಲೇ ಮುನ್ಯ, ನನ್ ಮಾತ್ ಕೇಳಲ್ಲ, ಕೈ ಮುಗಿತೀನಿ, ನಿನ್ ಕಾಲ್ ಹಿಡ್ಕೊಂತೀನಿ ಕಣ್ಲೇ. ಮಟ್ಕ ಬಿಟ್ಬಿಡ್ಲಾ? ಲೇ, ಆ ಮಕ್ಳನ್ನ ಅನ್ಯಾಯ ಮಾಡ್ಬೇಡ ಕಣ್ಲ. ಲೇ ಮುನ್ಯ, ಬೇಡ ಕಣ್ಲ, ಈ ಮಟ್ಕ ಆಡ್ದವ್ರು ಯಾರು ಉದ್ದಾರ ಆಗಿಲ್ಲ ಕಣ್ಲ. ನನ್ ಮಕ್ಳ ಲೇ, ಯಾವನಾದ್ರೂ ಈ ಕೇರಿಯಲ್ಲಿ ಒಂದಿನ ಮಟ್ಕ ಆಡ್ರು, ನಿಮ್ ಬುಳ್ಳಿಗ್ ಬಿಸ್ನೀರ್ ಕಾಯಿಸ್ಬಿಡ್ತೀನಿ ನನ್ ಮಕ್ಳ. ನಮ್ ಮುನ್ಯ ಹೆಂಗ್ ಬದ್ಲಾಗವನ ಹಂಗ್ ಬದ್ಲಾಗ್ರಲೇ, ಸಂಸಾರ ಉದ್ಧಾರ ಆಯ್ತದೆ. ನನ್ ಮಟ್ಕ ಆಡೋದಿಲ್ಲ ಕಣ. ಒಪ್ತೆ ಬಿಡು ಮುನ್ಯ, ನಮ್ ಕೇರಿನೇ ಉದ್ಧಾರ ಆಯ್ತದೆ. 40 ವರ್ಷದ ಸ್ನೇಹ, ಈಗ ಸಂಬಂಧಿಗಳಾಗ್ತಾ ಇದೀವಿ. ಬಹಳ ಸಂತೋಷ ಆಗ್ತಿದೆ ಕಣಯ್ಯ. ಎಲ್ಲ ದ್ಯಾವ್ರಿಚ್ಛೆ ಕಣಯ್ಯ. ಮತ್ತಿನ್ಯಾಕ್ ತಡ ತಾಂಬೂಲ ಬದಲಾಯಿಸ್ಕೊಳ್ಳೋದಿಕ್ಕೆ? 1 ನಿಮಿಷ ತಡ್ಕೊಳಪ್ಪ. ನನ್ ಮಗಳನ್ನೂ ಒಂದ್ ಮಾತು ಕೇಳ್ಬಿಡ್ತೀನಿ. ಅವ ಯಾಕೆಂದ್ರೆ ಮದ್ವೆ ಆಗೋಳು ಅವಳು ತಾನೆ. ಅಪ್ಪಯ್ಯ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ನಾನ್ ನಿಧಾನವಾಗಿ ಮದ್ವೆ ಆಗ್ತೀನಿ. ಸರಿ, ನೀ ಹೊರಡು. ಥ್ಯಾಂಕ್ ಯು. ಕೇಳಿದೇನಪ್ಪ, ನೀನು ತಾಂಬೂಲ ತಗೊಂಡು ಹೋಗ್ಬೋದು. ಏನಯ್ಯ ಇದು? ಏನಯ್ಯ ಅಂದ್ರೆ ಮದ್ವೆ ಮಾಡ್ಕೊಳ್ಳೋದು ಅವಳು ತಾನೆ, ನಾನಾ? ನೀನೇನ್ ಹೆದರ್ಬೇಡ, ನಿನ್ ಮಗನಿಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಾನೆ. ನೀನೀಗ ಹೋಯ್ತಾ ಇರು. ಏನ್ ಮಾಡಕ್ಕಾಗುತ್ತೆ? ಋಣಾನು ಬಂದ. ಎತ್ಕೊಳ್ರಿ ಆ ತಂಟೆಗಳನ್ನ. ದೊಡ್ಡ ನಮಸ್ಕಾರ. ಹೋಗ್ಲೇನಪ್ಪ, ನಮಸ್ಕಾರ. ಏನ್ರಿ, ಅವಳು ನೋಡಿದ್ರೆ ದೊಡ್ಡ ಮನುಷ್ಯರ ತರ ಬೇಡ ಅಂತ ಹೊಟ್ಟೋದ್ಲು, ನೀವು ನೋಡಿದ್ರೆ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ತೀರ. ಸುಮ್ಕಿರೆ. ಅವ್ರಪ್ಪನ ಎದುರು ನಿಂತುಕೊಂಡು ಅವಳ ಮದುವೆ ಬೇಡ ಅಂತಿದ್ದಾಳೆ ಅಂದ್ಮೇಲೆ ಎಲ್ಲೋ ಅಡ್ಡದಾರಿ ತುಳಿದಿರ್ಬೇಕು. ನೋಡಲ್ಲಿ. ಎತ್ ಬಿಡಿ.
ಇನ್ನೊಂದೇ ಏಟು ಹೊಗೆ ಹಾಕ್ಸ್ಕೊಂಡ್ ಬಿಡ್ತೀರಾ. ನಾನ್ ಸ್ವಪ್ನಂಗ್ ಮಾತ್ ಕೊಟ್ಟಿರೋ ಹೊತ್ತಿಗೆ ನಿಮ್ಮನ್ ನೋಡ್ದ ಒಬ್ಬೊಬ್ಬನ್ ಕೈಲು ಹೆಂಗೈತೆ ಮಡಗಿದ್ದಿದ್ರೆ ಅಷ್ಟೇ, ನಾನಿಲ್ಲ. ನಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಯಾರ್ ಚಿನ್ನ ನೋಡ್ಕೊಂತಾರೆ? ನಮ್ಮ ಅವ್ವ ನನ್ ಕೈಲಾಗಕ್ಕಿಲ್ಲ, ನನ್ ಕೈಲಾಗಕ್ಕಿಲ್ಲ. ಕೊಚ್ಚಾಕ್ಬಿಡ್ತೀನಿ ಒಬ್ಬೊಬ್ಬನು. ನೀನು ನಂತ ಮಾತೊಂಡಲ್ಲ ಯಾರನ್ನು ಹೊಡಿಬೇಡ ಅಂತ, ಹಂಗೆ ನಿಮ್ಮ ಅಪ್ಪನ ತಾವನ್ನು ತಗೋಬೇಕಿತ್ತು, ನನ್ನನ್ನು ಯಾರು ಮುಟ್ಟಬಾರ್ದು ಅಂತ. ನಾನ್ ಯಾರ ತಂಟೆಗೂ ಹೋಗಕ್ಕಿಲ್ಲ. ನನ್ ತಂಟೆಗೆ ಏನಾರು ಬಂದ್ರೆ ಅಷ್ಟೇ ಮಡಗ್ ಬಿಡ್ತೀನಿ. ಒಳ್ಳೆ ನನ್ ಮಗ ಅಲ್ಲ. ಅಯ್ಯಪ್ಪ ನನ್ ಕೈಲಾಗಕ್ಕಿಲ್ಲಪ್ಪ. ಅಯ್ಯೋ ನನ್ ಕೈಲಾಗಕ್ಕಿಲ್ಲ. ಇನ್ಯಾಕ್ ಮಾತು? ನಿಮ್ಮ ಅಪ್ಪಂಗೆಲ್ಲ ಗೊತ್ತಾಗೋಯ್ತಲ್ಲ. ಮದ್ವೆ ಅವಾಗ ಕೇಳ್ಬಿಡು, ನಾ ಮಾಡ್ಕೊಬಿಡ್ತೀನಿ. ಯಾಕೆ ಚಿನ್ನ ಸುಮ್ಕಿದ್ಯಾ? ನಿಮ್ಮ ಅಪ್ಪ ಏನ್ ಕೇಳು. ಏನ್ ತಿಕ್ಲಾ ನಿನ್ಗೆ? ನಾನು ನಿನ್ನ ಮದ್ವೆ ಆಗ್ಬೇಕಾ? ಏಯ್, ನಿನ್ ಮುಖಾನ ಯಾವತ್ತಾದ್ರೂ ಕನ್ನಡಿಲಿ ನೋಡ್ಕೊಂಡಿದ್ಯೇನೋ? ನಾನ್ ಎಡ್ಗಾಲ್ ಬೆರಳಷ್ಟು ಅಂತ ನಿನ್ ಮುಖದಲ್ಲಿಲ್ಲ. ನೀನು ನನ್ನನ್ ಮದ್ವೆ ಆಗ್ತ್ಯಾ? ನಾಟಕ ಆಡ್ದೆ ನಾನು. ನಿನ್ನ ಪ್ರೀತಿಸೋ ನಾಟಕ ಆಡ್ದೆ. ಜೋಕಿಂಗ. ಶಟ್ ಅಪ್. ನೋಡಲ್ಲಿ, ಇವರೆಲ್ಲ ಇರೋ ಸ್ಥಿತಿ ನೋಡು. ಈ ಚಿಕ್ಕಪ್ಪನ್ಗೆ ಎದ್ ನಿಂತ್ಕೊಳಕ್ಕೆ 3 ವರ್ಷ ಬೇಕು. ಇವ್ರಿಗೆ ಜೀವ ಪೂರ್ತಿ ಬಗ್ಗೋ ಹಾಗಿಲ್ಲ. ಹಾಗ್ ಸೊಂಟ ಮುರಿದಿದ್ಯಾ. ಇದು ನನಗೆ ಊಟ ಮಾಡಿಸ್ತಿದ್ ಕೈ, ಅದನ್ನ ಮುರಿದಾಕಿದ್ಯಾ. ಇವರೆಲ್ಲ ಸರಿ ಹೋಗಕ್ಕೆ 3 ವರ್ಷ ಬೇಕು, 8 ವರ್ಷ ಬೇಕು, ಆ ದೇವರಿಗೆ ಗೊತ್ತು. ನೋಡೋ ಪ್ರತಿ ಕ್ಷಣನೂ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ನಮ್ಮಪ್ಪ ನಿನ್ನ ಯಾವತ್ತು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅದು ಕಷ್ಟ ಅಂತ ನನಗ್ ಗೊತ್ತಿತ್ತು. ನೀನ್ ಬಂಡ ಕಾಣೋಲೇ. ನಿನ್ನ ಹೊಡೆಯಕ್ಕೆ ಯಾವ ಗಂಡಸಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಈ ರೂಟ್ ಹಿಡ್ದೆ. ನೀನು ಇವ್ರ ಕೈ ಕಾಲ್ ಮುರ್ದಾಕಿದ್ಯಾ ಅಷ್ಟೇ. ನಾನು ನಿನ್ ಮನ್ಸನ್ನೇ ಮುರ್ದಾಕಿದ್ದೀನಿ. ನಾನಿಲ್ದೆ ನಿನಗ್ ಬದುಕಿರೋಕ್ ಸಾಧ್ಯನೇ ಇಲ್ಲ. ನನ್ನ ನೆನ್ಸ್ಕೊಳ್ದೆ ನಿನ್ನಿಂದ ಉಸಿರಾಡಕ್ಕೂ ಸಾಧ್ಯ ಇಲ್ಲ. ಪ್ರತಿ ಕ್ಷಣ ನನ್ನ ನೆನ್ಸ್ಕೊಂಡು ನೀನ್ ಕೊರ್ಗಿ ಸಾಯ್ಬೇಕು. ಅದೇ ನಾನ್ ನಿನ್ ಕೊಡ್ತಿರೋ ಪನಿಷ್ಮೆಂಟ್. ನೌ ಗೆಟ್ ಔಟ್. ಹೋಗೆ ಕಂಡಿದ್ದೀನಿ. ಇವಳಿಂದ ನಾನು ಅಳ್ತೀನಂತೆ, ನೆನ್ಸ್ಕೊಂಡ್ ಕೊರಗ್ತೀನಂತೆ, ಸತ್ತೋಗ್ಬಿಡ್ತೀನಂತೆ. ಹೋಗಲೇ, ನಮ್ಮ ಅಪ್ಪ ಸತ್ತಾಗ್ಲೇ ನಾನು ಅಳ್ಳಿಲ್ಲ. 2 ದಿವಸಕ್ಕೆ ಮರ್ತೋಗ್ಬಿಟ್ಟ ಗೊತ್ತಾ? ಏಯ್ ಬೆಸ್ತಾ ಕಣೆ, ಬೆಸ್ತಾ. ಇನ್ನೀ ಹೋಗಲೇ. ಏಯ್ ನಿಂದು ಪ್ರೀತಿನೇನ ಪ್ರೀತಿ? ನೀನೇನ್ ಗೊತ್ತೇನೆ? ಇದು ಕಣೆ. ಏಯ್ ಹೊರಗಡೆ, ಹೊರಗಡೆ. ಏನ್ ಪ್ರೀತಿ ಅಂತೆ, ಪ್ರೇಮ ಅಂತೆ, ಪ್ರಾಣ ಅಂತ ಏನ್ ದೊಡ್ಡದಾಗಿ ಹೇಳ್ಬಿಟ್ಲು. ಇದನ್ ಯಾವನ್ ಕಂಡಿಡಿದ್ನ ಅವ್ನ್ ನನ್ ಕೈಗೆ ಸಿಕ್ಕಿದ್ರೆ ಎಕಡ ತಗೊಂಡ್ ಎಕ್ಕು ಬಿಡ್ತೀನಿ. ನೀವ್ ಒಟ್ಟಾಗ ನತಿನಲ್ಲ ನಮ್ ತಾಯಣಗ್ಲು. ಇವಳು ನೆನ್ಸ್ಕೊಂಡ್ ನಾನು ಯಾಕೆ ಕೊರಗ್ಬೇಕು? ಇವಳಿಗೂ ನಂಗೂ ಏನ್ ಸಂಬಂಧ? ಇವಳು ನನ್ ಬಾಯಲ್ಲಿರೋ ಉಗ್ಲಿದಂಗೆ. ಇಷ್ಟ ಆದ್ರೆ ನುಂಗ್ತೀನಿ, ಇಲ್ಲ ಅಂದ್ರೆ ತುಪ್ಪಕ್ಕಂತ ಹೋಗಿತೀನಿ. ಇವ್ರು ಬಂಗಾರದ ಮನುಷ್ಯರು ಸತ್ತಾಗ ನಾರಕ್ ಸ್ವರ್ಗ ಕೊಟ್ಟಾಯ್ತಾರೆ. ನಾವೇ
ಅಣ್ಣ ಒಂದ್ 2 ದಿವಸ ಟೈಮ್ ಕೊಡೋಣ ಬಾಗ್ಲಾಕ್ಬಿಡ್ತೀನಿ. ಯೋ ನೀನ್ ಬಾಗ್ಲಾಕಿದ್ರೆ ನಮ್ಮಂತವ್ರ ಗತಿ ಏನು? ನಾವೆಲ್ಲ ಹೋಗ್ಬೇಕು? ಯಾರಯ್ಯ ಬಾಗ್ಲಾಕೋ ಅಂದವನು? ತೋರ್ಸಯ್ಯ, ಅವನನ್ನ ಎಕ್ಕಡದಲ್ಲಿ ಹೊಡಿತೀನಿ. ಹೋಗಿ ಒಂದ್ ಬಾಟ್ಲಿ ತಗೋಬಾ. ಅಣ್ಣ ಅಯ್ಯೋ ಹೋಗಯ್ಯ, ತಗೋಬಾ, ಹೋಗಲೇ. ಹಂಗೇನಾದ್ರು ಖಾರ ತಗೋಬಾ ತಿನ್ನಕ್ಕೆ. ಇವಳು ಯಾವಳೆ ಹೇಳ್ತಾಳೆ, ಇಲ್ಲಿ ಕುತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ, ಅಲ್ಲಿ ಕುಡಿಬೇಡ, ಮಟ್ಕ ಆಡ್ಬೇಡ ಅಂತ. ಓಹೋ, ಇವಳು ಮಾತು ನಾನು ಕೇಳ್ತಾನೆ ಇರ್ಬೇಕು. ನಮ್ಮ ಅಮ್ಮನ ಮಾತೆ ನಾನು ಕೇಳಕ್ಕಿಲ್ಲ. ಇರ್ಲಿ ಮಾಡ್ತೀನಿ ಅವಳಿಗೆ. ಏನಾ ತಿಳ್ಕೊಬಿಟ್ಟವಳೆ. ಯಾರ್ದೋ ಮಾತು ಕೇಳ್ಕೊಂಡು ನನ್ ಜೀವಕ್ ಜೀವನ ದೂರ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ಮೇಲೆ ಹಂಗೆಲ್ಲ ಮಾಡಕ್ಕಿಲ್ಲಪ್ಪ. ಮಗ ಕರಿಯಾ, ಯಾಕ್ಲ ಹಿಂಗ್ ಕುಂತೀಯಾ? ತಕ ಗಂಜಿ ಕುಡಿ. ಅವ ಅಪ್ಪ ಸತ್ತಾಗ ನೀನ್ ಎಷ್ಟ್ ದಿವಸ ಅಳ್ತಿದ್ದೆ? ಆ ಇಸ್ಯಾ ಈಗ್ಯಾಕ್ಲ? ಎಷ್ಟ್ ದಿನ ಅಳ್ತಿದ್ದೆ ನೀನು? 2 ತಿಂಗಳು. ಆಮೇಲೆಲ್ಲ ಮರ್ತ್ಬಿಟ್ಟು ನಿನ್ ಕೇಮೆ ನೀನ್ ಮಾಡ್ತಿಲ್ವಾ? ಅವಳು ಯಾರೋ ಸುಂದ್ರಿ ಹೇಳ್ತಾಳೆ, ಇವಳು ಇಲ್ದೆ ನಾನ್ ಬದುಕಲ್ವಂತೆ, ಸತ್ತೋಯ್ತೀನಂತೆ. ಕೊರ್ಗಿ ಕೊರ್ಗಿ ಕೊರ್ಗಿ. ಏನ್ ಚಿನ್ನದ ಬೊಂಬೆ ಹೇಳು? ನೀನ್ ಕುಡ್ದ? ನೀ ಕುಡಿ. ತಗೋ ಕುಡಿ. ನೀ ಕುಡಿಯಪ್ಪ. ಕುಡಿಯವ, ನಂಗ್ ಬೇಡ. ಮಗ ಕರಿಯಾ, ಹೊಸ ಹೊಟ್ಟೆನಾಗೆ ಹಂಗೆ ಮನಿಕೋಬಾರ್ದು, ಹೊಸಿ ಕುಡಿಯಪ್ಪ. ನಿನಗ್ ಬೇಕಾದ್ರೆ ಕುಡ್ದು ಬಿತ್ಕೋ, ಬಡ್ಡೆತದೆ. ಏನೋ ಕಳ್ಕೊಂಡಿದ್ದೀನಿ. ಹಾ, ಎಲ್ಲಿ ಕಳ್ಕೊಂಡೆ? ಇಲ್ಲೇ 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 ಎಲ್ಲೋ ಕಳ್ಕೊಂಡೆ. ಇಲ್ಲೇ ಏನ್ ಕಳ್ಕೊಂಡಿದ್ದೀನಿ? ಏನೋ ಕಳ್ಕೊಂಡಿದ್ದೀನಿ. ಏನೋ ಕಳ್ಕೊಂಡ್ಬಿಟ್ಟೆ. ಅವ್ವ, ಏನೋ ಕಳ್ಕೊಂಡ್ಬಿಟ್ಟಿದ್ದೀನವ್ವ. ಇಲ್ಲೇ ಏನೋ ಕಳ್ಕೊಂಡ್ಬಿಟ್ಟಿದ್ದೀನವ್ವ. ನೀನ್ ನಡಿ, ಅಟ್ಟಿಗ್ ನಡಿ, ನಾನ್ ನೋಡ್ಕೊ ಬರ್ತೀನಿ. ನೀನ್ ನಡಿಯವ್ವ. ಕುಡಿಲ್ಲ, ನೀ ಹಿಂಗಿರೋದು ನನ್ ಕಣ್ಣಿಂದ ನೋಡಕ್ ಆಯ್ತಾ ಇಲ್ಲ. ಇದನ್ನ ಕುಡಿದ್ರೆ ಎಲ್ಲ ಸರಿ ಹೋಯ್ತದೆ. ಕುಡಿಲ್ಲ. ಬುದ್ಧಿ ಆಯ್ತಾ ನಿಂಗೆ? ಅಪ್ಪ ಏನೋ ಕುಡ್ದು ಸತ್ತ, ಹಂಗೆ ನಾನು ಕುಡ್ದು ನಿಗರ್ಕೊಂಡ್ಬಿಟ್ರೆ ನಿನ್ನ ಯಾರು ನೋಡ್ಕೊಂತಾರೆ? ನಾನೇ ಅಲ್ಲ, ಯಾರು ಕುಡ್ಕೊಂಡ್ ಮನೆ ಉದ್ದಾರ ಆಗಕ್ಕಿಲ್ಲ. ನಾನ್ ಸ್ವಪ್ನಂಗ್ ಮಾತ್ ಕೊಟ್ಟಿದ್ದೀನಿ ಕುಡಿಯಕ್ಕಿಲ್ಲ ಅಂತ. ಅವಳು ನನಗ್ ಮೋಸ ಮಾಡಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಮಾಡಕ್ಕಿಲ್ಲ. ಎತ್ಕೊಂಡೋಗು, ಕುಡಿಯಕ್ಕಿಲ್ಲ, ನಂಗೇನು ಬೇಡ. ಸ್ವಪ್ನ, ನನ್ ಚಿನ್ನ, ನನ್ನ ಮರೀಲಿ, ಅವಳು ಮೋಸ ಮಾಡ್ಲಿ, ನಾನ್ ಮಾತ್ರ ಅವಳನ್ನ ಮರೆಯಕ್ಕಿಲ್ಲ. ಸರ್, ಒಂದೇ ನಿಮಿಷ ಸರ್. ಆಹಾ, ಪುಣ್ಯಾತ್ ಗೀತಿ, ಏನು ಅಂತ ಉಟ್ಬಿಟ್ಟೆ. ಮನೆ ಹಾಳಿ, ಆ ಹುಡುಗನ್ ಬಾಳ್ನೆ ಹಾಳು ಮಾಡ್ಬಿಟ್ಟಲೆ. ನೀವಿಬ್ರು ಪ್ರೀತಿ ಮಾಡ್ತಾ ಇದ್ದೀಯ ಅಂತ ಇಡೀ ಕಾಲೇಜ್ಗೆ ಗೊತ್ತಿತ್ತು. ಆದ್ರೆ ನೀನ್ ಪ್ರೀತಿ ಮಾಡೋಳ್ ತರ ನಾಟಕ ಆಡ್ತಾ ಇದೀಯ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ತೂ ನಿನ್ನ. ನಮ್ ಕರಿಯ ಎಷ್ಟು ಒಳ್ಳೆ ಹುಡುಗ,
ಏನು ಗೊತ್ತಿಲ್ಲದೆ ಅವ್ನ ಮನಸ್ಸಿನಲ್ಲಿ ಪ್ರೀತಿ ತುಂಬಿಟ್ಟು ಇವತ್ತು ಒಂದು ಹುಚ್ಚು ತರ ತಿರ್ಗಾಡಂಗ್ ಮಾಡ್ಬಿಟ್ಟೆ. ಈ ಆಳು ಹುಡುಗಿನ ಮನಸ್ಸಲ್ಲಿ ಏನಿರುತ್ತೆ ಅಂತ ಯಾವ ನನ್ನ ಮಗಳಿಗೂ ಗೊತ್ತಾಗಲ್ಲ. ನೀನ್ ಯಾವನ ಪ್ರೀತಿ ಮಾಡು ಅಂತ ಹೇಳ್ದವನು ಸುಮ್ನಿರೋ ಹುಡುಗರು ನೋಡ್ತೀರಾ, ತಲೆ ಕೆಡಿಸ್ತೀರಾ, ಅಲ್ಕಿಸಿತೀರಾ, ಆಮೇಲೆ ಯಾವರ್ಸ್ಬಿಟ್ಟು ಹೊಟ್ಟೋಗ್ತೀರಾ. ನೀನ್ ಅವನಿಂದ ದೂರ ಹೋಗಿರ್ಬೋದು, ಆದ್ರೆ ಅವನು ಇನ್ನೂ ನಿನ್ನ ಪ್ರೀತಿಸ್ತಾನೆ ಇದ್ದಾನೆ. ನೀನ್ ಹೇಳ್ದೆ ಅಂತ ಕುಡ್ತಾ ಬಿಟ್ಟ, ಮಟ್ಕ ಆಡೋದ್ ಬಿಟ್ಟ, ಇನ್ನೊಬ್ಬರ ಮೇಲೆ ಕೈ ಎತ್ತದ್ ಬಿಟ್ಟ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಹೇಳು, ಅದನ್ನ ಹೇಳಿ ಮಾಡಿಸ್ಬಿಡ್ತೀನಿ. ನಿಮ್ ವಂಶದವರೆಲ್ಲ ಮಚ್ಚಲ್ ಕತ್ತರಿಸಿ ಸಾಯಿಸ್ತಾರೆ, ಆದ್ರೆ ನೀನು ಈ ಹೊಸ ಅಸ್ತ್ರ ಉಪಯೋಗಿಸಿ ಸಾಯಿಸ್ಬಿಟ್ಟಲೆ ಅವನ್ನ. ಗ್ರೇಟ್ ಕಣೆ. ನಿನ್ನಂತವಳು ಒಬ್ಳಿದ್ರೆ ಅಂತವ್ರು 100 ಜನ ನೆಗೆದ್ ಬಿದ್ದೋಯ್ತಾರೆ. ಇನ್ನೊಬ್ರು ಕಣ್ಣೀರಲ್ಲಿ ಸುಖ ಪಡೋ ನಿಮ್ಮಂತವ್ರಿಗೆ ಒಳ್ಳೆ ಸಾವು ಬರಕ್ಕಿಲ್ಲ, ಎಕ್ಕುಟ್ಟೋಯ್ತೀರಾ. ಅವನ್ನ ನೆನೆಸ್ಕೊಂಡ್ರೆ ಕಳ್ಳು ಚುರ್ರ ಅಂತೈತೆ. ನನ್ನಂತವನ್ಗೆ ಏನಾದ್ರು ಮಾಡ್ಬೇಕಾಯ್ತ ಮತ್ತವನ್ ಕತ್ತರಿಸಾಕ್ಬಿಡ್ತಾ ಇದೆ. ನನಗೆ ಕಾಲೇಜೇ ಬೇಡ. ಅವರೇ ಏನೇ ಲಕ್ಕಿ, ನಮ್ಮನೆಗೆ ಮೀ ತರದನ್ನೇ ನಿಲ್ಲಿಸ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಈಗ ಬಂದಿದ್ಯಾ ನಮ್ಮನೆಗೆ? ತಂಗಳೇನಾರು ಬೇಕಾಗಿತ್ತಾ? ಹಳೆ ಸೀರೆ ಏನಾದ್ರು ಬೇಕೇನೆ? ಇಲ್ಲ ಕಣ್ರವ, ನನ್ ಮಗ ಗಂಜಿ ಇಲ್ದೆ ನಿದ್ದೆ ಇಲ್ದೆ ಶಾನ ಕೊರಗ್ತಾವ್ನೆ. ಅದಕ್ ನನ್ನೇನ್ ಮಾಡೋ ಅಂತೀಯಾ? ನನಗಿರೋದು ಒಬ್ನೇ ಮಗ, ಅವನ್ಗೇನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನ್ ಬದುಕಿರಕ್ಕಿಲ್ಲ. ವಿಷಯಕ್ಕೆ ಬಾರೆ. ಅದು ಅವ್ವ, ನನ್ ಮಗ ಚಿಕ್ಕಮ್ಮವ್ರನ್ನ ಆಸೆ ಪಟ್ಬಿಟ್ಟವನೆ. ಅದಕ್ಕೆ ಅವರಿಬ್ರಿಗೂನು ಲಗ್ನ ಮಾಡ್ಬಿಟ್ರೆ ಸರಿ ಹೋಯ್ತದೆ. ಹಂಗ ಬಾರೆ ಲಕ್ಕಿ, ಒಳ ಕುತ್ಕೊಂಡ್ ಮಾತಾಡೋಣ. ಎಲ್ಲ ಇವಳ ಯಾಕೆ ನಿಂತ್ಕೊಂಬಿಟ್ಟೆ? ಬಾ ಒಳಕ್ಕೆ ಅಂದೆ. ನಾನು ಒಳಕ್ಕೆ ಜಾಡ್ಸಿ ಎದೆ ಗೊದ್ರೆ ಎದೆಲ್ಲ ಕಳ್ಕೊಂಡ್ಬಿಡ್ಬೇಕು. ಏನೇ ನನ್ನ ಮನೆ ವಸ್ತು ತೊಳೆಯೋ ಯೋಗ್ಯತೆ ಇಲ್ಲ ನಿನ್ಗೆ? ನೀನು ನನ್ ಸಂಬಂಧ ಬೆಳ್ಸಕ್ ಬಂದಿದ್ಯೇನೆ? ಅವತ್ತು ನನ್ನ ಮೈದಂದರು ನಿನ್ ಸೆರಗ್ ಬಿಟ್ಟಿದ್ದಕ್ಕೆ ಅವ್ರ ಮೈ ಕೈನೆಲ್ಲ ಮುರ್ಚಿಟ್ಟಿದ್ಯೇನೆ? ಏನ್ ದೊಡ್ಡ ವಿಶ್ವ ಸುಂದರಿ ಇವಳು. ಪ್ರಪಂಚದಾಗ ಯಾರು ಇವಳು ಮೈ ನೋಡ್ಬಾರ್ದು. ಕೊಟ್ಟಿಗೆ ಗೆಳ್ಕೊಂಡೋಗಿ ಬಟ್ಟೆ ಬರೆಯಲ್ಲ ಬಿಚ್ಚಿ ಬಿಸಾಕಿ ಕೆಲಸ ಮಾಡ್ಬೇಡವ. ಬಿಡ್ರೋ, ನನ್ ಬಿಟ್ಟು ಬಿಡ್ರೋ. ಅಯ್ಯೋ ಚಂಡಾಲ್ರ, ಬಿಡ್ರೋ. ಬಿಡ್ರೋ, ನಾಚಿಕೆ ಆಗಲ್ಲ ಒಂದ್ ಹೆಂಗಸಿನ ಬಟ್ಟೆ ಬಿಚ್ಚಕ್ಕೆ? ಹೋಗ್ರೋ. ನೀವ್ ಹೊರಡಿಮ್ಮ. ಸ್ವಪ್ನ, ಏನಮ್ಮ ನೀನು ಒಂದ್ ಹೆಂಗಸಾಗಿಂತ ನೀಚ್ ಕೆಲಸ ಮಾಡ್ತೀಯಲ್ಲ. ಒಂದ್ಸತಿ ಅವ್ರ ಸೀರೆ ಮುಟ್ಟಿದಕ್ಕೆ ನಿಮ್ ಮೈದಂದ್ರ ಸ್ಥಿತಿ ನೋಡು. ನಮಗ್ ದ್ವೇಷ ಇರೋದು ಅವನ್ ಮೇಲೆ, ಅವನ್ ತಾಯಿ ಮೇಲಲ್ಲ. ತಿಳ್ಕೊ. ಹೋಗ್ಬಿಟ್ಟ ಬಡ್ಡಿ ಮಗ, ದೂರ ಎಲ್ಲ ಹೋಗ್ಬಿಟ್ಟ. ಅವನ್ ಇಲ್ದೇ ಇರೋದ್ರಿಂದಾನೆ ಇವನಿಗೆ ತೊಂದ್ರೆ. ಅವನ್ ಬಂದ್ರೆ ಇವನ್ ಸರಿ ಹೋಯ್ತಾನೆ. ಕರಿಯ ಬಾರ್ಲಾ. ಎಲ್ಲೋ ಎಷ್ಟು ದಿನ ಆಯ್ತು ನೀನ್ ಹೋಗಿ? ಅರೆ ಬಾರ್ಲಾ ಕರಿಯ, ಬಾರ್ಲಾ. ನೀನ್ ಬಂದ್ರೇನೆ ಕಣ್ಲ ಎಲ್ಲ ಸರಿ ಹೋಗೋದು. ಎಲ್ಲ ನೆಟ್ಟಿಗೆ ಜೀವನ. ಬಾರ್ಲಾ. ಯಾಕ್ಲಾ ನನ್ನ ಹೊಟ್ಟೆಲ್ ಹುಟ್ದೆ? ಯಾಕ್ಲಾ ನನ್ನ ಹೊಟ್ಟೆ ಉರ್ಸಿಯ? ಯಾಕ್ಲಾ ನನ್ನ ಹೊಟ್ಟೆಲ್ ಹುಟ್ದೆ? ಹೇಳ. ನೀನೇನ್ ಕಳ್ಕೊಂಡಿದ್ಯಾ ನಂಗೆ ಗೊತ್ತಿಲ್ಲ ಕಣ್ಲ. ನಾನಂತೂ ನನ್ ಮಗನ್ ಕಳ್ಕೊಂಡ್ಬಿಟ್ಟೆ ಕಣ್ಲ. ನನ್ ಮಗನ್ ಕಳ್ಕೊಂಡ್ಬಿಟ್ಟೆ. ನೀನು ಮೊದ್ಲಂಗೆ ಆಗ್ಬೇಕು ಕರಿಯ. ನೋಡು, ಮೈ ತೊಳಿಬೇಡ, ದಿನಾ ಕುಡಿ, ಮಟ್ಕ ಆಡು. ನಾ ಹೇಳ್ದಂಗೆ ಕೇಳ್ತೀಯಲ್ಲ? ಇಲ್ಲ ಅಂದಿಯಾ? ಏಯ್, ಹಂಗಾರ ಅಲ್ಲಿಗೆ ಹೊಂಟೋಗ್ಲಾ? ಯಾವಳನ್ನ ಮನಸ್ನಾಗ ಇಟ್ಕೊಂಡು ಇಲ್ಲಿ ಯಾಕ್ಲಾ ಇದ್ದೀಯಾ? ಹೊಂಟೋಗೋ. ಬದುಕೋದಾದ್ರೆ ಅವಳನ್ನೇ ಕಟ್ಕೊಂಡು ಬಾಳೋಗೋ, ಇಲ್ಲ ಸಾಯಿ ಹೋಗ್ಲಾ. ನಾ ಹೆಂಗೋ ಇರ್ತೀನಿ, ನಿನ್ನ ನೇರ್ಲೆಲ್ಲ ಅನ್ಕೊಂಡ್ಬಿಡ್ತೀನಿ. ಮದ್ವೆ ಆಗೋ ಯೋಗ್ಯತೆ ಇದ್ರೆ ವಿರುತಿ ಮಾಡ್ಬೇಕ್ಲಾ? ಇಲ್ಲಾಂದ್ರೆ
ಪೊಲೀಸ್ ಸ್ಟೇಷನ್ ಏನೋ ನಿನ್ನ ಅಕೌಂಟ್ ಎಲ್ಲ ಸೆಟ್ಲ್ ಆಗೋಯ್ತು. ಏನ್ ಮಾಡಕ್ ಪಾಪ ಬಡವರು. ನಾನು ಸೋತ್ಬಿಟ್ಟೆ ಕಣೆ ಚಿನ್ನ, ಸೋತ್ಬಿಟ್ಟೆ. ನೀನ್ ಹೇಳಿದ್ದೆ ಸರಿ. ನಿನ್ನನ್ ಮರ್ತು ನಾನು ಬದುಕಿರಕ್ಕಾಗಲ್ಲ ಕಣೆ. ನಾನು ಏನೇನೋ ಮಾಡಿ ನೋಡ್ತೀನಿ, ನೀನ್ ಬಿಟ್ಟಿರಕ್ಕೆ ನನ್ನ ಕೈಲಿ ಆಗಕ್ಕೆ ಇಲ್ಲ. ಪ್ರೀತಿ ಅಂದ್ರೆ ಏನು ಅಂತ ಎಲ್ಲಾರನ್ನೂ ಕೇಳ್ತಾ ಇದ್ದೆ. ಈಗ ಗೊತ್ತಾಯ್ತು, ಇದೇ ಪ್ರೀತಿ. ಕನ್ನಡಿ ಇದ್ರೇನೆ ನಮ್ಮ ಮುಖ ಹೆಂಗದೆ ಅಂತ ಗೊತ್ತಾಗೋದು. ಇಲ್ಲ ಅಂದ್ರೆ ಗೊತ್ತಾಗಕ್ಕೆ ಇಲ್ಲ. ಹಂಗೆ ನನ್ ಬಾಳ್ನಾಗೆ ನೀನೇ ಚಿನ್ನ ಕನ್ನಡಿ, ನನ್ ಬದುಕ್ನಾಗೆ ನೀನ್ ಬಂದ್ಮೇಲೆ ಚಿನ್ನ ನಾನ್ ಹೆಂಗಿದ್ದೀನಿ ಅಂತ ನಂಗೆ ಗೊತ್ತಾಗಿದ್ದು. ನೀನೆಂತ ಕೆಲ್ಸ ಮಾಡ್ದೆ ಗೊತ್ತಾ? ಕರಿಯನ್ನ ಸಾಯಿಸ್ಬಿಟ್ಟೆ. ಆದ್ರೆ ಇವನ್ ಕರಿಯ ಅಲ್ಲ, ಆ ಬಡ್ಡಿ ಮಗನ್ ಕರೆದ್ರು ಬತ್ತಾನೆ ಇಲ್ಲ. ಆದ್ರೆ ಇವನಿಗೆ ಮಾತ್ರ ನಿನ್ನನ್ ಬಿಟ್ಟಿರಕ್ಕೆ ಆಯ್ತಾ ಇಲ್ಲ. ಇವನ್ ಯಾವ ತಪ್ಪು ಮಾಡಿಲ್ಲ, ಇವನಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಚಿನ್ನ, ನನ್ ಕ್ಷಮಿಸ್ಬಿಡು. ನೀನಿಲ್ಲ ಅಂದ್ರೆ ನಾನು ಹುಚ್ಚಾಗೋಯ್ತೀನಿ ಕಡೆ. ನನ್ನನ್ ಮದ್ವೆ ಮಾಡ್ಕೋತ್ಯಾ? ಹೇಳೆ ಚಿನ್ನ, ಮಾತಾಡೆ. ನನ್ನನ್ ಮದ್ವೆ ಮಾಡ್ಕೋತ್ಯಾ? ನಿಮ್ಮ ಪಯ್ಯನ್ನ ನಾನ್ ಕೇಳ? ಸಾವ್ಕಾರ್ರೆ ಏನು ತಿಳಿದಿರ ತಪ್ಪು ಮಾಡ್ಬಿಟ್ಟೆ ಸಾವ್ಕಾರ್ರೆ. ನನ್ಗೇನು ಗೊತ್ತಾಗ್ಲಿಲ್ಲ ಸಾವ್ಕಾರ್ರೆ. ನನ್ ದಯವಿಟ್ಟು ಕ್ಷಮಿಸ್ಬಿಡಿ ಸಾವ್ಕಾರ್ರೆ. ನಿಮ್ ತಮ್ದಿರ್ನೆಲ್ಲ ಗೊತ್ತಿಲ್ದಿರ ಹೊಡೆದ್ಬಿಟ್ಟೆ ಸಾವ್ಕಾರ್ರೆ. ನಿಮ್ ಮಗಳನ್ನ ನಾನ್ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಸಾವ್ಕಾರ್ರೆ. ನಾನ್ ತಪ್ಪು ಮಾಡಿದ್ರೆ 2 ಏಟು ಹೊಡೆದ್ಬಿಡಿ ಇದ್ರಲ್ಲೇ ಸಾವ್ಕಾರ್ರೆ. ನಾನ್ ತಪ್ಪು ಮಾಡಿಲ್ಲ ಸಾವ್ಕಾರ್ರೆ, ನನ್ ಕ್ಷಮಿಸ್ಬಿಡಿ. ಅವ ನಿನ್ ಕಾಲ್ ಮುಗಿತೀನಿ, ನೀನಾದ್ರೂ ಮಾತಾಡವ. ಅಣ್ಣ ಏನೋ ಗೊತ್ತಾಗ್ಲಿಲ್ಲ ಅಣ್ಣ, ಅನ್ಯಾಯವಾಗಿ ಹೊಡೆದ್ಬಿಟ್ಟೆ. ನಾನ್ ಬದುಕಿರೋರ್ಗು ನಿಮ್ ಮನೇಲಿ ನಾಯಿ ತರ ಚಿತ್ತ ಮಾಡ್ಕೊಂಡಿರ್ತೀನಣ್ಣ. ದಯವಿಟ್ಟು ಈ ಶಿಕ್ಷೆ ಕೊಡ್ಬೇಡ್ರಣ ಅಣ್ಣ. ನೀನ್ ಈ ಕಾಲ್ ಬರ್ತೀನಿ ನಾನೇ ಅಲ್ವೇನಣ್ಣ? ನಾನ್ ಕೊನೆವರ್ಗು ನಿನ್ ಮನೆ ಕಾವಲ್ ಕಾಯ್ತೀನಣ್ಣ. ದಯವಿಟ್ಟು ಹಿಂಗೆಲ್ಲ ಮೂಗ್ರಾಗಿರ್ಬೇಡ್ರಣ. ಏನೋ ಗೊತ್ತಾಗ್ಲಿಲ್ಲ ಅಣ್ಣ, ನನ್ ದಡ್ಡ ಹೊಡೆದ್ಬಿಟ್ಟೆ. ಹೊರಟ ನನ್ ಮನ್ಸಷ್ಟೇ ಒಳ್ಳೇದಣ್ಣ. ನಿಮ್ ಹುಡುಗಿ ಅಂದ್ರೆ ನನಗ್ ಪ್ರಾಣ ಅಣ್ಣ. ನನ್ ಬದ್ಲಾಗಕ್ಕೂ ಅವಳೇ ಕಾರಣ ಅಣ್ಣ. ಬೇಕಾದ್ರೆ ನೀವೆಲ್ಲ ಸೇರ್ಕೊಂಡು ನನ್ನ ಕೊಲ್ಸ್ಬಿಟ್ರಿ, ನಾನೇನು ಮಾಡಲ್ಲ. ಆದ್ರೆ ಅವಳನ್ ಮಾತ್ರ ಬಿಡಲ್ಲ ಅಣ್ಣ. ಯಾರಾದ್ರೂ ಮಾತಾಡಿ, ನಿಮ್ ಕೈ ಮುಗಿದ್ ಕೇಳ್ತೀನಿ, ಯಾರಾದ್ರೂ ಮಾತಾಡಿ. ರಾಸ್ಕಲ್ ಮನೆಗ್ ನುಗ್ಗಿ ಗಲಾಟೆ ಮಾಡ್ತೀಯ? ಸಾಹೇಬ್ರೆ ಇಲ್ಲ ಸಾಹೇಬ್ರೆ, ನಾನ್ ಮನೆಗ್ ನುಗ್ಗಿ ಗಲಾಟೆ ಮಾಡ್ತೀನಿ. ಕೇಳಿ ಸಾಹೇಬ್ರೆ. ಸ್ವಪ್ನ, ನೀನಾದ್ರೂ ಹೇಳು ಸ್ವಪ್ನ. ನಾನ್ ಗಲಾಟೆ ಮಾಡಕ್ ಬಂದಿಲ್ಲ ಅಂತ ಹೇಳು ಸ್ವಪ್ನ. ಒಂದ್ ಮಾತು ಹೇಳು ಸ್ವಪ್ನ. ನಾನ್ ನಿನ್ನ ಮದ್ವೆ ಆಗೋದು ಅಂತ ಹೇಳು ಸ್ವಪ್ನ. ನೀನಾದ್ರೂ ಹೇಳು ಸ್ವಪ್ನ. ಬಾರ್ಲ ಇಲ್ಲಿ. ಏನಣ್ಣ? ಮಡಕ್ಕೋ. ಈ ದುಡ್ಡು ಕರಗ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರ ಲೌಡಿ ಮಗನ್ ಚರ್ಬಿ ಕರಗ್ಬೇಕು. ಸ್ವಪ್ನ ನನ್ ಮಾತು ಕೇಳು ಸ್ವಪ್ನ. ನಿಮ್ ಮನೆಯವ್ರಿಗೆ ಹೇಳು ಸ್ವಪ್ನ. ನನ್ ಮಾತು ಕೇಳು ಸ್ವಪ್ನ. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಬನ್ನಿ ಪ್ರಿನ್ಸಿಪಾಲ್ ಸಾಹೇಬ್ರೆ. ಕರಿಯನ್ನ ಬಿಟ್ಟು ಬಿಡಿ. ಮೊದಲು ನಿಮ್ನ ಹೊತ್ತು ಒಳಗಡೆ ಹಾಕ್ಬೇಕು. ಕಂಡ್ಕೊಂಡವರೆಲ್ಲ ಕ್ಲಾಸ್ ಅಲ್ಲಿ ಕೂರ್ಸೋದು ದೊಡ್ಡ ಅಫೆನ್ಸ್ ಅಂತ ಗೊತ್ತಿಲ್ಲ ನಿಮ್ಗೆ? ಹೌದು ಇನ್ಸ್ಪೆಕ್ಟರ್, ಆದ್ರೆ ಅವನಿಂದ
ಯಾವತ್ತೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸರ್. ನಿಜ ಹೇಳಬೇಕು ಅಂತಂದ್ರೆ ಅವನು ಕಾಲೇಜ್ಗೆ ಬಂದು ಹೋಗೋದ್ರಿಂದ ಪೋಲಿ ಪುಂಡ್ರ ಕಾಟ ತಪ್ಪೋಯ್ತು ಸರ್. ಸಿಲ್ಲಿ ರೀಸನ್ಸ್ ಎಲ್ಲ ನನ್ನ ಹತ್ರ ಹೇಳ್ಬೇಡಿ, ಇದು ದೊಡ್ಡವ್ರ ಸಮಾಚಾರ. ನೀವ್ಯಾರು ಇದಕ್ಕೆ ತಲೆ ಹಾಕ್ಬೇಡಿ. ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಈಗಲೂ ನನಗೆ ಅವಕಾಶ ಇದೆ, ಹೊರಟೋಗಿ. ಸರ್ ಔಟ್. ಸರ್ ಅಟ್ಲೀಸ್ಟ್ ಕರೀನ್ ಮುಖ ಅದು ನೋಡ್ಕೊಂಡು ಹೊರಟೋಗ್ತೀವಿ ಸರ್, ಪ್ಲೀಸ್ ಸರ್. ಸರಿ, ಯಾರಾದ್ರೂ ಒಬ್ರು ಹೋಗಿ. ಲೋ ಮಗ, ಗೆಳೆಯ, ಲೋ ಗೆಳೆಯ, ನೋಡು ಇಲ್ಲಿ. ಅಯ್ಯೋ ಅಯ್ಯೋ ದೇವ್ರೆ, ಏನಪ್ಪ ಇದು, ನಿನ್ನ ನೋಡಕ್ಕೆ ಆಗ್ತಾ ಇಲ್ವಲ್ಲೋ. ಅಲ್ಲ ಕಣೋ, ಅವಳಿಗೋಸ್ಕರ ನೀನ್ ಯಾಕೋ ಹಿಂಗ ಓದೆತ್ತಿದ್ದಿದ್ಯಾ? ಅವಳನ್ನ ಉಗಿದ್ ಬಿಟ್ಟಾಕೋ. ಬೇಡ ಕಣೋ, ನಿನಗೆ ಉಗಿದ್ ಬಿಟ್ಟಾಕೋ. ಲೇ ಮಗ, ನಾನು ಚಿನ್ನನ್ನ ಹೆಂಗಾರ ಮಾಡಿ ಮರಿಬೇಕು ಅನ್ಕೋತೀನಿ, ಆದ್ರೆ ಈ ಮನ್ಸು ಒಪ್ಪಕ್ಕೆ ಇಲ್ಲ. ಆದ್ಯಾವ್ರು ಈ ಮನ್ಸಿನ ಜನ್ಮಕ್ಕೆ ಹೃದಯ ಅಂತ ಯಾಕೆ ಕೊಟ್ಟವನೋ ಏನು, ಹೇಳಿದ ಮಾತೆ ಕೇಳ್ತಾ ಇಲ್ಲ, ತುಂಬಾನೇ ತೊಂದರೆ ಕೊಡ್ತದೆ. ಏನಾರ ತಗೊಂಡು ಹಾಕ್ಬಿಡೋಣ ಅನ್ಕೋತೀನಿ, ಆದ್ರೆ ನನ್ ಚಿನ್ನ ಇಲ್ಲ, ಅವಳೆ ತುಂಬಾ ಕಾಡ್ತಾ ಅವಳೆ. ಅವಳ ನೆನಪಲ್ಲಿ ಒದ್ದೆ ತಿಂತ ಇದ್ರೆ ಏನೋ ಒಂಥರ ಸುಖ ಕಳು. ಸರ್ ಅವನ್ನ ಬೇಗ ಬಿಟ್ಬಿಡಿ ಸರ್. ಗೊತ್ತು, ಹೋಗು ಹೋಗು. ಗೆಳೆಯ, ನಂಗೇನು ಆಗಕ್ಕಿಲ್ಲ. ಸೋಮನ ಅದೇ ತಿಂದು ಯಾಕೆ ಸಾಯ್ತ್ಯ? ಆ ಹುಡುಗಿ ತಂಟೆಗೆ ಬರಲ್ಲ ಅಂತ ಪೇಪರಲ್ಲಿ ಸೈನ್ ಹಾಕ್ಬಿಡು, ಬಿಟ್ಬಿಡ್ತೀನಿ. ನನ್ ಪ್ರಾಣ ಬೇಕಾದ್ರೂ ಬಿಟ್ಟೇನೆ, ನನ್ ಚಿನ್ನನ್ ಮಾತ್ರ ಬಿಟ್ಟಿರಕ್ಕಿಲ್ಲ. ಏಯ್ ಮೂರ್ಖ, ಇವತ್ತು ಅವಳ ಮದ್ವೆ, ಅವಳ ಮೇಲೆ ಪ್ರಾಣ ಇಟ್ಕೊಂಡು ಏನೋ ಮಾಡ್ತೀಯಾ? ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವ್ಳ ಕುತ್ಕಲ್ಲಿ ತಾಳಿ ಬಿಡುತ್ತೆ. ಸುಳ್ಳು ಹೇಳ್ತಾ ಇದೀರ ನೀವು? ಏನು ಏನು ಅವಾಜು? ಇಲ್ಲ, ನನ್ ಚಿನ್ನ ನನ್ ಬಿಟ್ಟು ಬೇರೆ ಯಾರು ಮದ್ವೆ ಆಗಲ್ಲ. ನನ್ ಚಿನ್ನ, ನನ್ ಚಿನ್ನ, ಚಿನ್ನ. ಪೊಲೀಸ್ ಮೇಲೆ ಕೈ ಮಾಡ್ತೀಯ?
ಚಿನ್ನ, ಏನೇ ಇದು ಅನ್ಯಾಯ? ನಂಗೆ ಮೋಸ ಮಾಡಿ ಬೇರೊಬ್ಬನ ಹೆಂಗ್ ಕಟ್ಕೋತೀಯ ನೀನು? ನೋಡು, ನಿಂಗೋಸ್ಕರ ಎಷ್ಟೊತ್ತೇ ತಿರ್ಕೊಂಡು ಬಂದಿದ್ದೀನಿ. ನಂಗೆ ಮೋಸ ಮಾಡಕ್ಕೆ ನಿಂಗ್ ಮನ್ಸಾದ್ರೆ ಹೆಂಗ್ ಬರ್ತೈತ್ ಚಿನ್ನ? ನಂಗೆ ಏನು ಗೊತ್ತಿರ್ಲಿಲ್ಲ, ಕಲ್ಸಿದ್ದೆಲ್ಲ ನೀನೇಯ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಿನ್ನನ್ ಬಿಟ್ಟು ಒಂದೇ ಒಂದ್ ಕ್ಷಣನೂ ಇರಕ್ಕಾಗಕ್ಕಿಲ್ಲ. ನೀನು ಯಾರಿಗೋ ಎದ್ರುಕೊಂಡ್ ಕೂತಿದ್ಯಾ? ಯಾರು ಏನ್ ಮಾಡ್ಕೊಳಕ್ ಆಗಕ್ಕಿಲ್ಲ, ನಾನಿದ್ದೀನಲ್ಲ. ಯಾರಾದ್ರೂ ಅಡ್ಡ ಬಂದ್ರೆ ಕೊಚ್ಚಿ ರಕ್ತ ಕೊಡ್ದು ಬಿಡ್ತೀನಿ. ಆಮೇಲೆ ನೀನ್ ಹೊತ್ಕೊಂಡು ಹೊಂಟೋಯ್ತೀನಿ. ತಾಳು, ಮಂಟಪದಾಗೆ ಇದ್ಯಾ? ನೀನ್ ಮದ್ವೆ ಮಾಡ್ಕೊಂಡ್ ಬಿಡ್ತೀನಿ. ಅಯ್ಯೋ, ಹಾರಾನ ಹಾಕೊಂಡಿಲ್ಲ. ಇದ್ದ ಸ್ವಾಮಿ, ನಿಮ್ ಮಗ್ಳಿಗೆ ತಾಳಿ ಕಟ್ಬಿಡ್ತೀನಿ. ಪೂಜಾರನ, ಕೊಡಿ ತಾಳಿಯ, ಕೊಡು ತಾಳಿಯ. ಹೇಳಿ, ಮಾಂಗಲ್ಯಂ ತಂತು ನಾನೇನ. ಗಟ್ಟಿ ಬೇಡ, ಗಟ್ಟಿ ಬೇಡ, ಗಟ್ಟಿ ಬೇಡ, ಗಟ್ಟಿ ಬೇಡ. ನಿನ್ನಲ್ಲಿ ಸೇರಿ ತೀರ್ಸ್ಕೋಬೇಕು ಅಂತ ಒಂದೇ ಉದ್ದೇಶದಿಂದ ನಾನು ನನ್ನ ಹತ್ರ ಪ್ರೀತಿಸೋ ನಾಟಕ ಆಡ್ದೆ. ಆಮೇಲೆ ಗೊತ್ತಾಯ್ತು, ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸನ್ನ ನಾನು ಕೊಟ್ಟಿದ್ದೀನಿ ಅಂತ. ನನ್ನಿಂದ ನಿನಗೆ ತುಂಬಾ ತೊಂದರೆ ಆಗಿದೆ. ಎಲ್ಲ ಯೋಚನೆ ಮಾಡಿ ನೋಡಿದಾಗ ಈ ಭೂಮಿ ಮೇಲೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ನಾನು ಹೊರಟೋಗ್ತಾ ಇದ್ದೀನಿ. ಮತ್ತೆ ನಿನ್ಗಾಗಿ ಹುಟ್ಟು ಬರ್ತೀನಿ. ನನ್ನನ್ನು ಕ್ಷಮಿಸ್ಬಿಡು. ಚಿನ್ನ, ಇದು ಸಾಧಾರಣ ಭಾಷೆ ಅಲ್ಲ, ನೆನಪಿರ್ಲಿ. ನೀನ್ ಯಾರಿಗಾದ್ರೂ ಹೊಡೆದಿದ್ದ ದಿವಸ ನನ್ನ ಪ್ರಾಣ ಹೊರಟೋಗಿರುತ್ತೆ. ನಮಸ್ಕಾರ. 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 ನಮಸ್ಕಾರ.
ಏನ್ ಸೊಮ್ಮೆ ಅವನ ಕಲ್ ಕೂತವನೆ? ನಮ್ಮ ದೇಶಕ್ಕೆ ತಾಜ್ ಮಹಲ್ ಇದೆಯಲ್ಲ, ಅದೇ ತರ ಈ ಊರಿಗೆ ಅದೇ ತಾಜ್ ಮಹಲ್. ಅದು ಅವನು ಪ್ರೀತಿಸಿದ ಹುಡುಗಿ ಸಮಾಧಿ. ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಬಂದು ಹೆಣ ಹೂತ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ದೊಣ್ಣೆ ಹಿಡ್ಕೊಂಡು ಕಾಯ್ತಾ ಕೂತಿರ್ತಾನೆ. ಹೌದಾ? ಅವನು ಊಟ ಮಾಡೋದು, ನಿದ್ದೆ ಮಾಡೋದು ಎಲ್ಲ ಇಲ್ಲೇ ರೀ. ತುಂಬಾ ಆಶ್ಚರ್ಯ ರೀ. ಹೌದು.